ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಣಕಾಸು ಯೋಜನೆ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೂ ರಾಜ್ಯ ಹಣಕಾಸು ಆಯೋಗದ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಕಾಮಗಾರಿಗಳು ಹಾಗೂ ಇತರೆ ವೆಚ್ಚಗಳ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಗೆ ನಮ್ಮ ಗ್ರಾಮ ಸಭೆಯ ನೋಡಲ್ ಅಧಿಕಾರಿಯಾಗಿ ಆಗಮಿಸಿರುವ BRC ಶಿವರಾಮಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆ ನಮ್ಮ ತಾಲೂಕು ಕೋಆರ್ಡಿನೇಟರ್ ಕೂಡ ಇದ್ದಾರೆ, ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿಯ PDO ಮೇಡಮ್ ಇದ್ದಾರೆ, ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೆ ನಮ್ಮ ಗ್ರಾಮ ಪಂಚಾಯತಿಯ ಮಾನ್ಯ ಎಲ್ಲಾ ಸದಸ್ಯರು ಕೂಡ ಇದ್ದೀರಿ, ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಗ್ರಾಮಸ್ಥರು ಮತ್ತು ಅಂಗನವಾಡಿ ಕಾರ್ಯಕರ್ತರು, ಹೊಸ ಕಾರ್ಯಕರ್ತರು, ಈಗ ಗ್ರಾಮಸ್ಥರಿಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಸ್ವಾಗತ ಕೋರುತ್ತೇನೆ. ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಮಂಡ್ಯರವರ ಆದೇಶ ಸಂಖ್ಯೆ 24/25 ಸರ್ಕಾರದ ಆದೇಶದ ಬದ್ಧತೆ 24/25 ಸರ್ಕಾರ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಮತ್ತು 15ನೇ ಹಣಕಾಸು ಯೋಜನೆ ವಿವಿಧ ಹಂತದ ಅನುಷ್ಠಾನ ಕಾಮಗಾರಿ ನಿರ್ವಹಣೆ ಮತ್ತು ಸೂಕ್ತ ದಾಖಲಾತಿಗಳನ್ನು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಗೆ ಮಂಡಿಸಿ ಯೋಜನೆಯಲ್ಲಿ ಪಾರದರ್ಶಕತೆ ಮತ್ತು ಜನರ ಸಹಭಾಗಿತ್ವವನ್ನು ಕಾಪಾಡಬೇಕಾಗಿದೆ. ತೋರಿಕೆರೆ ಗ್ರಾಮ ಪಂಚಾಯತ್ 31/3/25 ಮಹಾತ್ಮ ಗಾಂಧಿ ಗ್ರಾಮೀಣ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಅನುಷ್ಠಾನಿಸಿದ ಕಾಮಗಾರಿಗಳು ಮತ್ತು 24/25 ಸಾಲಿಗೆ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು 16/10/25ರಿಂದ 23/10/25 ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಪರಿಶೋಧನೆಯನ್ನು ನಡೆಸಿ ನಂತರ ನೋಡಲ್ ಅಧಿಕಾರಿಗಳಾದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಣ ಇಲಾಖೆ, ಇತರ ವಲಯ ಮಂಡ್ಯ ತಾಲೂಕುಗಳ ಅಧ್ಯಕ್ಷರಿಗೆ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿದೆ. ಗ್ರಾಮ ಸಭೆ ನಡೆಯುವ ಸ್ಥಳ 24/10/25 ಶುಕ್ರವಾರ, ಸಮಯ 11 ಗ್ರಾಮ ಪಂಚಾಯತಿ ಅವರ ತೋರಿಕೆ. ಆದ್ದರಿಂದ ತೋರಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳು, ಗ್ರಾಮಸ್ಥರು, ಸಂಘ ಸಂಸ್ಥೆ ಪದಾಧಿಕಾರಿಗಳು, ಸದಸ್ಯರು, ಉದ್ಯೋಗಾರ್ಥಿ ಹೊಂದಿರುವವರು ಗ್ರಾಮ ಸಭೆಗೆ ಭಾಗವಹಿಸುವ ಮೂಲಕ ಗ್ರಾಮ ಸಭೆಯನ್ನು ಯಶಸ್ವಿಗೊಳಿಸುವುದಕ್ಕಾಗಿ ಈ ಮೂಲಕ ಕೋರಲಾಗಿದೆ. ಸರ್ವರಿಗೂ ಆಧಾರದ ಸುಸ್ವಾಗತ. ಆರೋಗ್ಯವೇ ಶ್ರೇಷ್ಠ ಸಂಪತ್ತು, ಶ್ರೇಯ ಉತ್ತಮ ಸಂಬಂಧ ಎನ್ನುವ ನಿಟ್ಟಿನಲ್ಲಿ ಈ ಗ್ರಾಮ ಸಭೆಯನ್ನು ಪ್ರಾರಂಭಿಸೋಣ. 2024-25ನೇ ಸಾಲಿನ ಮಹಾತ್ಮ ಗಾಂಧಿ ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆ ಹಾಗೂ ರಾಜ್ಯ ಹಣಕಾಸು ಯೋಜನೆಯ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅತಿಥಿ ದೇವೋಭವ. ನಮ್ಮ ಭಾರತೀಯ ಸಂಸ್ಕೃತಿಗಳಲ್ಲಿ ಅತಿಥಿಗಳಿಗೆ ವಿಶೇಷವಾದ ಸ್ಥಾನ. ಈ ನಮ್ಮ ಕರೆಗೆ ಹೋಗಲು ಆಗಮಿಸಿ ಆಸೀನರಾಗಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ BRC ಸರ್ ಶ್ರೀಯುತ ಶಿವರಾಮ ಸರ್ ಅವರು ನಮ್ಮ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರೋಣ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬರಬೇಕಿತ್ತು, ಉಪಾಧ್ಯಕ್ಷರು ಬರಬೇಕಿತ್ತು. ಅವರ ಒಂದು ಕಾರ್ಯ ಒತ್ತಡದಿಂದ ಅವರು ನಮ್ಮ ಸಭೆಗೆ ಆಗಮಿಸಿಲ್ಲ. ಅವರಿಗೂ ಕೂಡ ಸ್ವಾಗತಕ್ಕೆ ಗ್ರಾಮ ಸಭೆಗೆ ಸ್ವಾಗತಿಸೋಣ. ಹಾಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಎಲ್ಲ ಸದಸ್ಯರುಗಳು, ಎಲ್ಲ ಸಾರ್ವಜನಿಕರಿಗೂ ಹಾಗೂ ಎಲ್ಲ ಇಲಾಖಾ ಅಧಿಕಾರಿಯವರಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ನಾವು 4-5 ದಿನಗಳ ಕಾಲ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಮುಕ್ತಾಯಗೊಂಡು 6ನೇ ದಿನ ಒಂದು ಗ್ರಾಮ ಸಭೆಯನ್ನು
ರಚಿಸಲಾಗಿದೆ. ಆ ಗ್ರಾಮ ಸಭೆಯ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ನರೇಗಾ ಹಾಗೂ 15 ಹಣಕಾಸು ಯೋಜನೆ ಹಾಗೂ ರಾಜ್ಯ ಹಣಕಾಸು ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯು ಪಾರದರ್ಶಕವಾಗಿರಬೇಕು. ಗ್ರಾಮ ಪಂಚಾಯಿತಿಯಲ್ಲಿ ಖರ್ಚಾಗಿರುವಂತಹ ಒಂದು ಖರ್ಚು ವೆಚ್ಚಗಳ ಬಗ್ಗೆ ಎಲ್ಲಾ ಸಾರ್ವಜನಿಕರಿಗೂ ಮಾಹಿತಿ ಇರಬೇಕು. ಅವರ ಅನಿಸಿಕೆ ಅಭಿಪ್ರಾಯಗಳಿರಬೇಕು. ಯಾವ್ಯಾವ ಗ್ರಾಮದಲ್ಲಿ ಏನೇನು ಕಾಮಗಾರಿಗಳು ಅನುಷ್ಠಾನ ಆಗಿದೆ, ಮತ್ತೆ 15ನೇ ಹಣಕಾಸು ಯೋಜನೆಯಲ್ಲಿ ಏನೆಲ್ಲ ಕಾಮಗಾರಿಗಳು ಖರ್ಚು ವೆಚ್ಚಗಳ ಆಗಿದೆ ಅನ್ನೋದು ಎಲ್ಲ ಒಂದು ಸಾರ್ವಜನಿಕರಿಗೆ ತಿಳಿಯಪಡಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸೋಷಿಯಲ್ ಆಡಿಟ್ ಅನ್ನ ಸಾರ್ವಜನಿಕ ಸಭೆಯನ್ನಾಗಿ ಕರೆಯತಕ್ಕಂಥ ಉದ್ದೇಶ ಆಗಿರುತ್ತೆ. ಈಗ ನರೇಗಾ ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಬೇಡಿಕೆ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿರುವ ಪ್ರತಿ ಕುಟುಂಬಕ್ಕೆ 100 ದಿನಕ್ಕಿಂತ ಕಡಿಮೆ ಇಲ್ಲದಂತೆ ಅಕುಶಲ ಉದ್ಯೋಗವನ್ನ ಒದಗಿಸತಕ್ಕಂಥ ಒಂದು ದೀರ್ಘಕಾಲಿಕ ಬಾಡಿಗೆ ಬರ್ತಕ್ಕಂಥ ಒಂದು ಆಸ್ತಿಯನ್ನ ಸೃಜನೆ ಮಾಡ್ತಕ್ಕಂಥದ್ದು. ಇದು ಬೇಡಿಕೆ ಆಧಾರಿತ ಯೋಜನೆ ಆಗಿರುತ್ತೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಇಲ್ಲ ಅಂತೇಳಿ ನಗರ ಪ್ರದೇಶದಲ್ಲಿ ವಲಸೆ ಹೋಗೋದನ್ನ ತಪ್ಪಿಸ್ತಕ್ಕಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶ. ಬಡವರ ಜೀವನೋಪಾಯದ ಸಂಪನ್ಮೂಲಗಳನ್ನ ಬಲಪಡಿಸ್ತಕ್ಕಂಥದ್ದು. ಇದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕೂಡ ಬಲಪಡಿಸ್ತಕ್ಕಂಥದ್ದು. ಮತ್ತೆ ಉದ್ಯೋಗ ಖಾತ್ರಿ ಯೋಜನೆಯ ಹಕ್ಕು ಅಧಿಕಾರಗಳ ಬಗ್ಗೆ ಹೇಳೋದಾದ್ರೆ ಕೆಲಸ ಕೇಳಿ 15 ದಿನದೊಳಗಡೆ ಕೆಲಸ ನೀಡತಕ್ಕಂಥ ಹಕ್ಕಾಗಿರುತ್ತೆ. ಜೊತೆಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಬೇರೆ ಮತ್ತು ವಯಸ್ಸಿನ ಕೂಡ ಒಂದು ಕೂಡ ಜೊತೆಗೆ ನೀವು ವಿಶೇಷ ಚೇತನರು, ಹಿರಿಯ ನಾಗರಿಕರು, ಗರ್ಭಿಣಿಯರು ಕೂಡ ಉದ್ಯೋಗ ಖಾತ್ರಿ ಯೋಜನೆಗೆ ಅವಕಾಶ ಇರುತ್ತೆ. ಜೊತೆಗೆ ನಾವು ಕೇಂದ್ರ ಪುರಸ್ಕೃತ ಯೋಜನೆಯಾದಂತಹ 15 ಹಣಕಾಸು ಯೋಜನೆಯನ್ನು ಕೂಡ ನಾವು ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂತಹ ಅನುದಾನ ನಿಮ್ಮ ಗ್ರಾಮ ಪಂಚಾಯಿತಿಯ ಜನಸಂಖ್ಯೆ ಹಾಗೂ ಭೌಗೋಳಿಕ ಅಂಶದ ಆಧಾರದ ಮೇಲೆ ಬಿಡುಗಡೆಯಾಗುತ್ತೆ. ಈ ಜೊತೆಗೆ ವಿಶೇಷ ಚೇತನರು ಮತ್ತೆ ಅಲೆಮಾರಿ ಜನಾಂಗದವರು, ಆದಿವಾಸಿಗಳು ಮತ್ತೆ ಬುಡಕಟ್ಟು ಜನಾಂಗದವರು ಕೂಡ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವರ ಒಂದು ಕುಟುಂಬವನ್ನ ಬಲಪಡಿಸಿಕೊಳ್ಳಲಿಕ್ಕೆ ಅವಕಾಶವನ್ನ ನರೇಗಾ ಯೋಜನೆಯಲ್ಲಿ ಸಹಕಾರ ಇರುತ್ತೆ. ಜೊತೆಗೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 1/4/2024ರಿಂದ 31/3/2025 ಅಂದ್ರೆ ಏಪ್ರಿಲ್ ಟು ಮಾರ್ಚ್ ಒಳಗಡೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಕಾಲುವೆ ಅಭಿವೃದ್ಧಿ ಆಗಿದೆ, ಒಂದು ಶಾಲಾ ಕಾಂಪೌಂಡ್ ಆಗಿದೆ, ಒಂದು ಮೇಕೆ ಶೆಡ್ ಆಗಿದೆ, 2 CC ಚರಂಡಿ ಆಗಿದೆ, 2 CC ರಸ್ತೆ ಆಗಿದೆ, 2 ಮಣ್ಣಿನ ರಸ್ತೆ ಆಗಿದೆ, 24 ವಸತಿ ಆಗಿದೆ, 2 ಸೋಪಿಟ್ ಆಗಿದೆ, 23 ನರಕುಡಿಕೆ ಆಗಿದೆ, ತೋಟಗಾರಿಕೆಯಿಂದ 8, ಅರಣ್ಯದಿಂದ 2, ರೇಷ್ಮೆಯಿಂದ 3, ಕೃಷಿ ಇಲಾಖೆಯಿಂದ 4. ಒಟ್ಟು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 78 ಕಾಮಗಾರಿಗಳು ಅನುಷ್ಠಾನ ಆಗಿದೆ. ಅದಕ್ಕೆ 26,41,358 ರೂಪಾಯಿ ಈ ಒಂದು ಆರ್ಥಿಕ ವರ್ಷದಲ್ಲಿ ನರೇಗಾ ಯೋಜನೆಯಲ್ಲಿ ಅನುಷ್ಠಾನ ಇಲಾಖೆ ಸೇರಿದಂತೆ ಖರ್ಚಾಗಿರುವಂತಹ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಅದು ಯಾವ್ಯಾವ ಗ್ರಾಮದಲ್ಲಿ ಏನೆಲ್ಲ ಕಾಮಗಾರಿಗಳು ಅನುಷ್ಠಾನ ಆಗಿದೆ, ಯಾವ್ಯಾವ ಫಲಾನುಭವಿಗೆ ಎಷ್ಟೆಷ್ಟು ಅನುದಾನ ಬಂದಿದೆ, ಯಾವ್ಯಾವ ಸ್ಥಳದಲ್ಲಿ ಏನೇನು ಕೆಲಸ ಆಗಿದೆ ಅನ್ನೋದನ್ನ ತದನಂತರ ನಿಮಗೆ ಗ್ರಾಮವಾರು ಮಂಡನೆ ಮಾಡ್ತಿದ್ವಿ. ಜೊತೆಗೆ 15ನೇ ಹಣಕಾಸು ಯೋಜನೆಯಲ್ಲೂ ಕೂಡ ಕೇಂದ್ರ ಪುರಸ್ಕೃತ ಯೋಜನೆಯಾದಂಥ 15ನೇ ಹಣಕಾಸಲ್ಲಿ CC ಚರಂಡಿ, ರಸ್ತೆ, ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಕುಡಿಯ ನೀರು, ಬೀದಿ ದೀಪ, ಸಿಬ್ಬಂದಿ ವೇತನ, ಕಚೇರಿ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಒಟ್ಟು 46 ಈ ಗ್ರಾಮ ಸ್ವರಾಜ್ಯ ಪ್ರಕಾರ ಅನುಷ್ಠಾನ ಆಗಿದ್ದು ಅದರಲ್ಲಿ 16 ಕಾಮಗಾರಿಗಳಿಗೆ 20,77,421 ರೂಪಾಯಿ ಖರ್ಚಾಗಿರುವಂಥದ್ದು. ಕುಡಿಯುವ ನೀರು, ನೈರ್ಮಲ್ಯ, ಬೀದಿ ದೀಪ, ಇತರೆ ವೆಚ್ಚಗಳಿಗೆ 28 ಚಟುವಟಿಕೆಗಳಿಗೆ 15,21,974 ರೂಪಾಯಿ ಖರ್ಚಾಗಿರುತ್ತೆ. ಜೊತೆಗೆ ಇನ್ನು ಈ ವರ್ಷ ಒಂದು ಏನು 24-25ನಲ್ಲಿ ಯೋಜನೆಯನ್ನ ತಯಾರು ಮಾಡ್ಕೊಂಡಿದ್ದಾರೆ. 39,80,335 ರೂಪಾಯಿ ಯೋಜನೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಖರ್ಚು ಹೋದ ವರ್ಷ 24-25ನೇ ಸಾಲಲ್ಲಿ ಇದ್ದಂತಹ ಅನುದಾನವನ್ನ ಪ್ರಸ್ತುತ ಸಾಲಲ್ಲಿ ಖರ್ಚು ಮಾಡಿದ್ದಾರೆ. ಇನ್ನೂ ಕೂಡ 28,10,669 ರೂಪಾಯಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಕೌಂಟ್ ಅಲ್ಲಿ ಉಳಿದಿದೆ. ಇನ್ನು ಹೆಚ್ಚಿನ ಒಂದು ಮುಂದಿನ ದಿನಗಳಲ್ಲಿ ಕಾಮಗಾರಿಗಳನ್ನ ನಿರ್ವಹಣೆ ಮಾಡಿಕೊಡಿ ಅಂತ ಹೇಳ್ತಾ ಯಾವ್ಯಾವ ಗ್ರಾಮದಲ್ಲಿ ಯಾವ್ಯಾವ ಕಾಮಗಾರಿಗಳಾಗಿದೆ ಅನ್ನೋದನ್ನು ಕೂಡ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಮುಂದೆ ಮಂಡನೆ ಮಾಡ್ತಾರೆ. ಜೊತೆಗೆ ನಾವು ಕೇಂದ್ರ ಪುರಸ್ಕೃತ ಯೋಜನೆಯಾದಂಥ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯಿತಿಯಲ್ಲಿ ಖರ್ಚಾಗಿರುವಂತಹ ಅನುದಾನಗಳು ಕೂಡ ಬಂದಿದೆ. 16 ಕಾಮಗಾರಿಗಳು 8 ಕಾಮಗಾರಿಗಳು ಅದು ಯಾವ್ಯಾವ ಸ್ಥಳದಲ್ಲಿ ಏನೇನು ಕಾಮಗಾರಿಗಳಾಗಿದೆ ಅನ್ನೋದನ್ನ ನಾವು ಗ್ರಾಮವಾರು ಸಂಬಂಧಪಟ್ಟಂತೆ ನಮ್ಮ ಸಮಾಜ
ಅವರ ಒಂದು ಇರುವವರ ಅಧ್ಯಕ್ಷತೆಯಲ್ಲಿ ಅಡಸಮಿತಿ ಸಭೆಯಲ್ಲಿ ನಿರ್ಣಯದಂತೆ ಕಡತಗಳನ್ನು ನಿರ್ವಹಣೆ ಮಾಡಿ ಅವರಿಗೆ ಸಲ್ಲಿಸಿರುವಂತ ಇಪಿಗಳನ್ನು ಮುಕ್ತಾಯಗೊಳಿಸಿದೆ. ಜೊತೆಗೆ ಆಕ್ಷೇಪಣೆ ಪ್ರೊಸೆಸ್ ವೇರಿಯೇಷನ್ 24 ಡಿಸಬ್ಲ್ಯೂಷನ್ 14 ಒಂದು 38 ಪ್ರಕರಣಗಳಿದೆ. ಅದರಲ್ಲಿ 18,40,800 ರೂಪಾಯಿ ಹಣ ಸಮಿತಿ ಸಭೆಯಲ್ಲಿ ಪ್ರಕರಣವನ್ನು ಮುಕ್ತಾಯಗೊಳಿಸಲು. ಅದರ ಜೊತೆಗೆ ನಾವು ಗ್ರಾಮ ಸಭೆಯಲ್ಲಿ ಈ ವರದಿಯನ್ನ ಮಂಡನೆ ಮಾಡಿ MIS ಅಲ್ಲಿ ಮುಕ್ತಾಯಗೊಳಿಸಬೇಕಂತ ಮಾರ್ಗಸೂಚಿದೆ. ಅದರಂತೆ ನಾವು ನಿಮ್ಮ ಒಂದು ಗ್ರಾಮ ಸಭೆಯಲ್ಲಿ ಕೂಡ ಮಾಹಿತಿಯನ್ನ ನೀಡಿದ್ದೀವಿ. 96 ಪ್ರಕರಣಗಳನ್ನು ಮುಕ್ತಾಯಗೊಳಿಸಲಾಗಿದೆ. ಅದಕ್ಕೆ ಸಂಬಂಧಿಸಿದ ಅರ್ಪಣದ ವರದಿಯನ್ನ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಈಗ ಏನೇನು ಕಾಮಗಾರಿಗಳ ಅನುಷ್ಠಾನ ಆಗಿದೆ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ, ಯಾವ ಫಲಾನುಭವಿಗಳಿಗೆ ಎಷ್ಟೆಷ್ಟು ಅನುದಾನ ಕೊಟ್ಟಿದ್ದಾರೆ ಅನ್ನೋದನ್ನ ನಮ್ಮ ಗ್ರಾಮ ತದನಂತರ ನಾವು ಮನೆಕೊಪ್ಪಲು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಾಂಪೌಂಡ್ ನಿರ್ಮಾಣ 42,578. ಕುಮಾರ್ ಕಸಬಗೆರೆ ಗ್ರಾಮದ ಸುಷ್ಮಾ ಕೋಮಂದರ ವಸತಿ 5,584. ಕುಮಾರ್ ಕಸಬಗೆರೆ ಗ್ರಾಮದ ಅಶ್ವಿನಿ ಕೋಮ್ ರವಿರವರ ವಸತಿ 316. ಕುಮಾರ್ ಕಸಬಗೆರೆ ಗ್ರಾಮದ ರತ್ನಮ್ಮ ಕೋಮ್ ಭೀಮಣ್ಣರವರ ವಸತಿ 31,410. ಕೆಳಚಾಪನಹಳ್ಳಿ ಗ್ರಾಮದ ರಾಜಮ್ಮ ಕೋಮ್ ರಾಮಾಚಾರ್ಯವರ ವಸತಿ 21,622. ತುಮ್ಮಿನಕೆರೆ ಗ್ರಾಮದ ಸವಿತಾ ಕೋಮ್ ಜಯರಾಮ್ರವರ ವಸತಿ 11,158. ರಾಗೇಶ್ವರಹಳ್ಳಿ ಗ್ರಾಮದ ಮಂಗಳಮ್ಮ ಕೋಮ್ ಆನಂದಯ್ಯನವರ ವಸತಿ 23,034. ಮಲೆಕೊಪ್ಪಲು ಗ್ರಾಮದ ನೇತ್ರಾವತಿ ಕೋಮ್ ಚಂದ್ರರವರ ವಸತಿ 1,047. ನೋಡ್ತೀನಿ ಮಲೆಕೊಪ್ಪಲು ಋಷಿ. ಗ್ರಾಮದ ಕೋಮ್ ಜವರೇಗೌಡರವರ ವಸತಿ ಹಾಂ 26,524. ಕೆಳಚಾಪನಹಳ್ಳಿ ಗ್ರಾಮದ ಭಾರತಿ ಕೋಮ್ ಶಿವನವರ ನೋಡ್ತೀನಿ 27,571. ಕೆಳಚಾಪನಹಳ್ಳಿ ಗ್ರಾಮದ ಭಾಗ್ಯಮ್ಮ ಕೋಮ್ ಚಂದ್ರಶೇಖರಾಚಾರ್ಯರವರ ವಸತಿ 25,826. ಕೆಳಚಾಪನಹಳ್ಳಿ ಗ್ರಾಮದ ಮಮತಾ ಕೋಮ್ ಬ್ರಹ್ಮಲಿಂಗಾಚಾರ್ಯರವರ ದನದ ಕೊಟ್ಟಿಗೆ 8,376. ತುಮ್ಮಿನಕೆರೆ ಗ್ರಾಮದ ಬಸವೇಗೌಡ ಬಿನ್ ಜೋಗಿಗೌಡರವರ ದನದ ಕೊಟ್ಟಿಗೆ 9,074. ಕುಂಬಾರ್ ಕಸ್ತಿಗೆರೆ ಗ್ರಾಮದ ಗೌರಮ್ಮ ಕೋಮ್ ಮರುಮಾಲಪ್ಪರವರ ಮನೆ ನಿರ್ಮಾಣ 20,638. ಕುಂಬಾರ್ ಕಸ್ತಿಗೆರೆ ಗ್ರಾಮದ ರಮ್ಯಾ ಕೋಮ್ ದೇವರಾಜರವರ ವಸತಿ 30,014. ಕೆಳಚಾಪನಹಳ್ಳಿ ಗ್ರಾಮದ ಶ್ರುತಿ ಕೋಮ್ ವೈಪಿ ವೆಂಕಟೇಶ್ವರವರ ವಸತಿ 19,544. ಕುಂಬಾರ್ ಕಸ್ತಿಗೆರೆ ಗ್ರಾಮದ ಲಕ್ಷ್ಮೀ ಕಿಯಾನ್ ಕೋಮ್ ಪ್ರಕಾಶ್ರವರ ವಸತಿ 16,772. ಕೆಳಚಾಪನಹಳ್ಳಿ ಗ್ರಾಮದ ಗೀತಾ ಕೋಮ್ ರಮೇಶ್ರವರ ವಸತಿ 31,410. ಮಲೆಕೊಪ್ಪಲು ಗ್ರಾಮದ ಶಿವರತ್ನಮ್ಮ ಕೋಮ್ ಜಯರಾಮ್ರವರ ವಸತಿ 11,168. ಮಲೆಕೊಪ್ಪಲು ಗ್ರಾಮದ ಅನಿತಾ ಜಿಆರ್ ಕೋಮ್ ರಮೇಶ್ರವರ ವಸತಿ 21,638. ಕೆಳಚಾಪನಹಳ್ಳಿ ಗ್ರಾಮದ ಸಚಿನ್ ಬಿನ್ ಲಿಂಗರಾಜ್ರವರ ದನದ ಕೊಟ್ಟಿಗೆ 8,376. ಕುಂಬಾರ್ ಕಸ್ತಿಗೆರೆ ಗ್ರಾಮದ ಚಿಕ್ಕೇದೇವಗೌಡ ಬಿನ್ ಲೆ ಕೆಂಪೇಗೌಡರವರ ದನದ ಕೊಟ್ಟಿಗೆ 9,074. ಮಲೆಕೊಪ್ಪಲು ಗ್ರಾಮದ ನಿಂಗಮ್ಮ ಕೋಮ್ ಚನ್ನವೀರೇಗೌಡರವರ ದನದ ಕೊಟ್ಟಿಗೆ 5,584. ರಾಗಿಗುಂಡಳ್ಳಿ ಗ್ರಾಮದ ಶಿವಕುಮಾರ ಬಿನ್ ಕುಲ್ವೆಂಕಟಯ್ಯರವರ ದನದ ಕೊಟ್ಟಿಗೆ 8,000
2703. ಸೂವಿನಕೆರೆ ಗ್ರಾಮದಲ್ಲಿ ವಿಕಾಸ್ ಪಿಆರ್ ಬಿನ್ ರಮೇಶ್ ಪಿಜೆರವರ ದನದ ಕೊಟ್ಟಿಗೆ 10,025. ಸೂವಿನಕೆರೆ ಗ್ರಾಮದ ಲಿಂಗರಾಜು ಬಿನ್ ಚೆನ್ನೇಗೌಡರವರ ದನದ ಕೊಟ್ಟಿಗೆ 8,679. ಸೂವಿನಕೆರೆ ಗ್ರಾಮದ ಸಾಕಮ್ಮ ಫೋನ್ ಹಿಂಗೇಗೌಡರವರ ದನದ ಕೊಟ್ಟಿಗೆ 7,651. ಸೂವಿನಕೆರೆ ಗ್ರಾಮದ ಲಲಿತಾ ಫೋನ್ ಬಸವರಾಜರವರ ದನದ ಕೊಟ್ಟಿಗೆ 10,186. ರಾಜಮುದ್ನಳ್ಳಿ ಗ್ರಾಮದ ವಿದ್ಯಾಶ್ರೀ ಫೋನ್ ಜಯರಾಮೇಗೌಡರವರ ಮನೆ ಹತ್ತಿರ ಸೋಂಕಿಸಿತ್ತು 6,575. ಮಂಡ್ಯ ತಾಲೂಕು ಉಜಿರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ನಿರ್ವಹಣಾ ಘಟಕ 2,24,551. ಮುಖಕೊಟ್ಲು ಗ್ರಾಮದ ಚಂದ್ರಯ್ಯ ಬಿನ್ ನಿಂಗೇಗೌಡರವರ ದನದ ಕೊಟ್ಟಿಗೆ 7,076. ಎಳೆಚಾಪನಹಳ್ಳಿ ಗ್ರಾಮದ ವೈಕೆ ಮದೇಗೌಡ ಬಿನ್ ಮದೇಗೌಡರವರ ಮನೆ ಹತ್ತಿರ ಸೋಂಕಿತ್ತು 8,198. ನೊಲೆಕೊಟ್ಲು ಗ್ರಾಮದ ಹಳೆ ಸ್ಕೂಲ್ ಮನೆಯಿಂದ ಬಸವರಾಜಾಚಾರಿ ಮನೆಯವರೆಗೆ ಸಿಸಿ ಚರಂಡಿ 1,97,477. ನೊಲೆಕೊಟ್ಲು ಗ್ರಾಮದ ಸತೀಶನ ಅಂಗಡಿಯಿಂದ ಶಂಕರನ ಮನೆಯವರೆಗೆ ಸಿಸಿ ರಸ್ತೆ 2,02,260. ಅರಣ್ಯ ಇಲಾಖೆ 2024-25ನೇ ಸಾಲಿನಲ್ಲಿ ಕುದಿನಕೆರೆ ಗ್ರಾಮದ ಪಶು ಆಸ್ಪತ್ರೆ ಆವರಣದಲ್ಲಿ ಹೆಣ್ಣುತೋಪು ಬೆಳೆಸುವ ಕಾಮಗಾರಿ 44,942. 2024-25ನೇ ಸಾಲಿನಲ್ಲಿ ಕುದಿನಕೆರೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಹೆಣ್ಣುತೋಪು ಬೆಳೆಸುವ ಕಾಮಗಾರಿ 83,089. ಇನ್ನು ಕೃಷಿ ಇಲಾಖೆ ಉಪಾಕಸ್ತಿಗೆರೆ ಗ್ರಾಮದ ನಾಗಸುಂದರ ಎಂಬಿ ಮರಿಗೌಡರವರ ಜಮೀನಿನಲ್ಲಿ ಬದ್ದು 9,423. ಉಪಾಕಸ್ತಿಗೆರೆ ಗ್ರಾಮದ ಪುಟ್ಟಿಂಗೇಗೌಡ ಬಿನ್ ಮಂಚೇಗೌಡರವರ ಜಮೀನಿನಲ್ಲಿ ಬದ್ದು 2,789. ಉಪಾಕಸ್ತಿಗೆರೆ ಗ್ರಾಮದ ಹೊನ್ನಗಿರಿಗೌಡ ಬಿನ್ ಚಂದ್ರೇಗೌಡರವರ ಜಮೀನಿನಲ್ಲಿ ಬದ್ದು 25,128. ತೋಟಗಾರಿಕೆ ಇಲಾಖೆ ಎಲೆಚಾಪನಹಳ್ಳಿ ಗ್ರಾಮದ ಬಸವೇಗೌಡ ಬಿನ್ ಚೆನ್ನೇಗೌಡರವರ ಜಮೀನಿನಲ್ಲಿ ತೆಂಗು 19,544. ಉರ್ಮಾಕಸ್ತಿಗೆರೆ ಗ್ರಾಮದ ಪುಟ್ಟದೇವಿ ಜವರೇಗೌಡರವರ ಜಮೀನಿನಲ್ಲಿ ತೆಂಗು 33,540. ನೊಲೆಕೊಟ್ಲು ಗ್ರಾಮದ ರಾಜೇಶ್ವರಿ ಹಿಂಗೇಗೌಡರವರ ಜಮೀನಿನಲ್ಲಿ ತೆಂಗು 15,799. ನೊಲೆಕೊಟ್ಲು ಗ್ರಾಮದ ನಿಂಗಮ್ಮ ಫೋನ್ ಲಿಂಗಯ್ಯರವರ ಜಮೀನಿನಲ್ಲಿ ತೆಂಗು 51,303. ರೇಷ್ಮೆ ಇಲಾಖೆ ನೊಲೆಕೊಟ್ಲು ಗ್ರಾಮದ ಚಿಕ್ಕಿರೇಗೌಡ ಬಿನ್ ಗುರುವೆ ವೀರೇಗೌಡರವರ ಜಮೀನಿನಲ್ಲಿ ಹೊಸ ಇಕ್ಕು ನೇರಳೆ ನಾಟಿ 55,632. ನೊಲೆಕೊಟ್ಲು ಗ್ರಾಮದ ಚೆನ್ನೇಗೌಡ ಬಿನ್ ಜವರಾಯಿಗೌಡರವರ ಜಮೀನಿನಲ್ಲಿ ಇಕ್ಕು ನೇರಳೆ ನಾಟಿ ಮಾಡಲು 46,417. ನೊಲೆಕೊಟ್ಲು ಗ್ರಾಮದ ಮಹದೇವ ಬಿನ್ ಮಾದಯ್ಯರವರ ಜಮೀನಿನಲ್ಲಿ ಹೊಸದಾಗಿ ಇಕ್ಕು ನೇರಳೆ ನಾಟಿ ಮಾಡಲು 40,974. ಇನ್ನು ತೋಟಗಾರಿಕೆ ಸಾಮಾನ್ಯವಾಗಿರುತ್ತದೆ. ಉಮಾಕಸ್ತಿಗೆರೆ ಗ್ರಾಮದ ಕುಸಿದಯ್ಯ ಕೋಟ್ ಈ ಕರಿಯಯ್ಯರವರ ಜಮೀನಿನಲ್ಲಿ 6,100. ಎಳೆಚಾಪನಹಳ್ಳಿ ಗ್ರಾಮದ ರತ್ನಮ್ಮ ಕೋಟ್ ಬಸವೇಗೌಡರವರ ಜಮೀನಿನಲ್ಲಿ ತೆಂಗು 11,200. ಎಳೆಚಾಪನಹಳ್ಳಿ ಗ್ರಾಮದ ಗೋರೇಗೌಡ ಸೋಮಲಿಂಗನ ಚೆನ್ನೇಗೌಡರವರ ಜಮೀನಿನಲ್ಲಿ ತೆಂಗು 17,225. ಇನ್ನು 14 ಮತ್ತು 15ನೇ ಹಣಕಾಸಿನಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳು DCT 1 ರಾಗಿಮುದ್ನಳ್ಳಿ ಗ್ರಾಮದ ದಿನೇಶ್ ರವರ ಮನೆಯಿಂದ ಮಹದೇವಪುರದ ಮನೆಯವರೆಗೆ ಸಿಸಿ ಚರಂಡಿ 94,846. DCT 2 ರಾಗಿಮುದ್ನಳ್ಳಿ ಗ್ರಾಮದ ಗೋರೇಗೌಡರ ನಿವೇಶನದಿಂದ ಗ್ರಾಮದ ಮುಖ್ಯ ರಸ್ತೆವರೆಗೆ ಸಿಸಿ ರಸ್ತೆ 54,872. DCT 4 ನೀರುಗಂಡಿ ಮತ್ತು ಸ್ವಚ್ಛತಾಗಾರನಿಗೆ ವೇತನ ಪಾವತಿ ಮಾಡಿದ ಬಾಬ್ರು 1,22,938. DCT 5 ಸೂವಿನಕೆರೆ ಗ್ರಾಮ ಪಂಚಾಯಿತಿ ಗೇಟ್ ಮೇಲೆ ಕಮಲ್ ನಿರ್ಮಾಣ ಮತ್ತು ಉದ್ಯಾನವನ ಮಾರ್ಗ ಸ್ಟೋನ್ ಮತ್ತು ರೈಲಿಂಗ್ ಅಳವಡಿಸುವ ಮತ್ತು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂಭಾಗ ಇಂಟರ್ಲಾಕಿಂಗ್ ಟೈಲ್ಸ್ ಅಳವಡಿಸುವ ಕಾಮಗಾರಿ 1,56,375. DCT 6 ಸೂವಿನಕೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂಭಾಗ ವಿಕಲಚೇತನರ ಅನುಕೂಲಕ್ಕಾಗಿ ಲ್ಯಾಂಕಿಂಗ್ ಟೈಲ್ಸ್ ಮತ್ತು ಸ್ಟೋನ್ ಅಳವಡಿಸುವ ಬಗ್ಗೆ 71,222. DCT 7 ಸೂವಿನಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಎಲ್ಲ ಗ್ರಾಮಗಳಿಗೆ ಮಂಜುನಾಥ ಎಂಟರ್ಪ್ರೈಸಸ್ ವತಿಯಿಂದ ಕುಡಿಯುವ ನೀರಿನ ಸಾಮಗ್ರಿಗಳು ಖರೀದಿಸಿದ ಬಾಬ್ರು 98,882. DCT 10 ಎಲೆಚಾಪನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಕೋಲಗಟ್ಟಿ ಮುಂಡೋಗನ ಮನೆಯಿಂದ ಸ್ಮಶಾನದವರೆಗೆ ಸಿಸಿ ಚರಂಡಿ 2,37,678. DCT 11 ಎಲೆಚಾಪನಹಳ್ಳಿ ಗ್ರಾಮದ ನಿರಂಜನ್ ಬಾಬುರವರ ಮನೆಯಿಂದ ಕೃಷ್ಣರವರ ನಿವೇಶನದವರೆಗೆ ಸಿಸಿ ಚರಂಡಿ 1,49,684. DCT 12 ಎಲೆಚಾಪನಹಳ್ಳಿ ಗ್ರಾಮದ ಕುಂದೇಗೌಡರ ಕುಮಾರ ಮನೆಯಿಂದ ಕಾಳಿ ಕುಂದಪ್ಪರ ಮನೆಯವರೆಗೆ ಸಿಸಿ ರಸ್ತೆ 1,49,800.
ಮನೆಯಿಂದ ಕೆಂಪೇಗೌಡ ಮನೆಯವರೆಗೆ ಸಿಸಿ ಚರಂಡಿ ಮತ್ತೆ ಸ್ಲಾಬ್ ನಿರ್ಮಾಣ 1,34,119. ಡಿಸಿಪಿ 12 ತೂಬಿನಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಬೀದಿ ದೀಪ ಹಾಗೂ ಕುಡಿಯುವ ನೀರಿನ ಸ್ಥಳಗಳ ಬಿಲ್ ಪಾವತಿ 6,93,441. ಡಿಸಿಪಿ 18 ತೂಬಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳಿಗೆ ಮಂಜುನಾಥ ಎಂಟರ್ಪ್ರೈಸಸ್ ವತಿಯಿಂದ ಕುಡಿಯುವ ನೀರಿನ ಸಾಮಗ್ರಿಗಳ ಖರೀದಿಸಿದ ಬಾಕಿ 66,925. ಡಿಸಿಪಿ 20 ತೂಬಿನಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳಿಗೆ ಸಿರಿಬೈಲವರ ಎಲೆಕ್ಟ್ರಿಕ್ಸ್ ಅಂಡ್ ಹಾರ್ಡ್ವೇರ್ಗಳಿಂದ ಕುಡಿಯುವ ನೀರಿನ ಸಾಮಗ್ರಿ ಖರೀದಿಸಿದ ಬಾಕಿ 49,300. ಡಿಸಿಪಿ 21 ತೂಬಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಗಿ ಮುದ್ನಳ್ಳಿ ಗ್ರಾಮದ ಓವಿ ಕಾಲೋನಿಯ ಗವಿರಂಗಪ್ಪನ ಮನೆಯಿಂದ ಚಿನ್ನಿರವರ ಮನೆಯವರೆಗೆ ಸಿಸಿ ಚರಂಡಿ 1,19,800. ಡಿಸಿಪಿ 23 ತೂಬಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೆ ಕುಡಿಯುವ ನೀರಿನ ಸಾಮಗ್ರಿಗಳನ್ನು ಮಾತುಶ್ರೀ ಎಲೆಕ್ಟ್ರಿಕಲ್ ಅಂಡ್ ಹಾರ್ಡ್ವೇರ್ ಅವರಿಂದ ಖರೀದಿಸಿದ ಬಾಕಿ 15,527. ಡಿಸಿಪಿ 24 ತೂಬಿನಕೆರೆ ಗ್ರಾಮ ಪಂಚಾಯಿತಿ ಉಮಾರ್ಕಸ್ತಿಕೆರೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಿಂದ ನೀಲಿ ಸಿದ್ದಯ್ಯರವರ ಮನೆಗೆ ಸಿಸಿ ರಸ್ತೆ 1,59,034. ಡಿಸಿಪಿ 25 ತೂಬಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಮಾರ್ಕಸ್ತಿಕೆರೆ ಗ್ರಾಮದ ಮಂಚಣ್ಣನ ಹುಚ್ಚೇಗೌಡರ ಮನೆಯವರೆಗೆ ಸಿಸಿ ಚರಂಡಿ 2,38,800. ಡಿಸಿಪಿ 27 ತೂಬಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರಾನಿಕ್ಸ್ ಅವರಿಂದ ಕುಡಿಯುವ ನೀರಿನ ಸಾಮಗ್ರಿ ಖರೀದಿಸಿದ ಬಾಕಿ 22,600. ಡಿಸಿಪಿ 28 ತೂಬಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲೆಚಕ್ನಳ್ಳಿ ಗ್ರಾಮದ 1ನೇ ಅಂಗನವಾಡಿ ಕೇಂದ್ರ ಕಾಂಪೌಂಡ್ ನಿರ್ಮಾಣ 79,921. ಡಿಸಿಪಿ 29 ತೂಬಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಕಾಲೋನಿಯ ಎಲೆಚಕ್ನಳ್ಳಿ ಗ್ರಾಮದ ಜವರಾಯಿರವರ ಮನೆಯಿಂದ ಸಿದ್ದಯ್ಯನ ಮನೆಯವರೆಗೆ ಸಿಸಿ ಚರಂಡಿ ಮತ್ತು ಸ್ಲಾಬ್ 1,19,882. ಡಿಸಿಪಿ 30 ತೂಬಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲೆಚಕ್ನಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ವಿಕಲಚೇತನರ ಸ್ನೇಹಿ ಶೌಚಾಲಯ ನೀರು ಸಂಪರ್ಕ ಕಲ್ಪಿಸುವ ಕಾಮಗಾರಿ 1,19,400. ಡಿಸಿಪಿ 31 ತೂಬಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲೆಚಕ್ನಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಕುಡಿಯುವ ನೀರು ಸರಬರಾಜು ಮಾಡುವ ಕಾಮಗಾರಿ 74,800. ಮತ್ತೆ ಟಿಸಿ ಜೆಡ್ಪಿ ಸಂಬಂಧಗಳು ಉಮಾರ್ಕಸ್ತಿಕೆರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಕಾಂಪೌಂಡ್
ಏನಾದ್ರು ಆಕ್ಷೇಪಣೆ ಏನಾದ್ರು ಏನಾದ್ರೆ ಹೇಳ್ಬೋದು. ಎಲ್ಲ ಕಾಮಗಾರಿಗಳನ್ನ ಸ್ಥಳ ಪರಿಶೀಲನೆ ಮಾಡಿದ್ದೀವಿ, ಪ್ರತಿಯೊಂದು ಫಲಾನುಭವಿಗಳಿಗೆ ಭೇಟಿ ಮಾಡಿದ್ದೀವಿ. CPZD ಅಧೀನದ ಕಾಮಗಾರಿಗಳಿಂದ ಅಂಗನವಾಡಿ ಕಾರ್ಯಕರ್ತರು ಇಲ್ಲೇ ಇದ್ದೀರಾ. ಅದರಲ್ಲಿ 2020-21ನೇ ಸಾಲಿನಿಂದ ಇಲ್ಲಿವರೆಗೆ ಆಗಿರುವಂತ ಕಾಮಗಾರಿಗಳು ಅಂದ್ರೆ 5 ವರ್ಷದಲ್ಲಿ ಅನುಷ್ಠಾನ ಆಗಿರುವಂತದ್ದು, ಈಗ ಲಾಸ್ಟಲ್ಲಿ ಓದಿರುವಂತದ್ದು ಈ ಅಂಗನವಾಡಿ ಕಟ್ಟಡ ದುರಸ್ತಿಗಳ ಇದೆಲ್ಲ 5 ವರ್ಷದ ಅನುದಾನ ಖರ್ಚಾಗಿರುವಂತದ್ದು. ಈ ವರ್ಷ ಆಡಿಟ್ಗೆ ಮಾಡಿರುವಂತದ್ದು. ಇನ್ನೊಂದು ಎಲ್ಲ ಆಲ್ರೆಡಿ ನಿಮಗೆ ಒಂದು ತಿಂಗಳಿಂದಲೇ ನಾವು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಬಂದಿದ್ದಲ್ವಾ ನಿಮ್ಮ ಅಂಗನವಾಡಿ ಹತ್ರ ಕೆಲಸ ಆಗಿದೆಯಾ ಇಲ್ವಾ ಅಂತ ತಾಲೂಕು ಪಂಚಾಯತಿಯಿಂದ ಯಾರು ಮಾಡಿಸಿದ್ರು ಅವ್ರ ಕಾಂಟ್ರಾಕ್ಟರ್ ಯಾರು ಇರ್ತಾರೆ ಅವ್ರು ಕರ್ಕೊಂಡು ಬಂದ ಸ್ಥಳ ಪರಿಶೀಲನೆಯನ್ನ ಮಾಡಿದ್ರು. ಎಲ್ಲ ಕಾಮಗಾರಿಗಳು ಅನುಷ್ಠಾನ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಸ್ಪತ್ರೆಯಲ್ಲಿ ಚುಕ್ಕಿ ಹಾಕಿದ್ದಾರೆ. ಆ ಚುಕ್ಕಿಗೆ ಸಂಬಂಧಪಟ್ಟಂತೆ ಕೆಲವು ಅರ್ಧ ಮಾತ್ರ ಚುಕ್ಕಿ ಹಾಕಿದ್ದಾರೆ, ಇನ್ನು ಅರ್ಧ ಸ್ಥಳದ ಹಾಗೆ ಬಿಟ್ಟಿದ್ದಾರೆ. ಹಾಗಾಗಿ ಅದನ್ನ ಪ್ರೊಸೆಸ್ ವ್ಯಾಲ್ಯೂಯೇಷನ್ ಅಂತ ವರದಿನಲ್ಲಿ ತೋರಿಸಿದ್ದೀವಿ. ಜೊತೆಗೆ ಇನ್ನೊಂದು ಕಡತದಲ್ಲಿ ಕಂಡು ಬಂದಂತ ಅಂಶ ಅಂದ್ರೆ ಯಾವುದೇ ಒಂದು ಫೈಲ್ ನಿರ್ವಹಣೆ ಆಗಬೇಕು, ಅದಕ್ಕೆ ಸಂಬಂಧಪಟ್ಟ ಯಾರು ಅವರಿಗೆ ಪೇಮೆಂಟ್ ಮಾಡಿರ್ತಾರೆ ಅಗ್ರಿಮೆಂಟ್ ಕಾಪಿನಲ್ಲಿ ಅವ್ರು ಕೂಡ ಸಹಿ ಇರಬೇಕು. ಜೊತೆಗೆ ಏನೇ ಅನುಷ್ಠಾನ ಆಗ್ಬೇಕಂದ್ರೆ ಈಗ ಒಂದು ವರ್ಕ್ ಅನುಷ್ಠಾನ ಆಗ್ಬೇಕಂದ್ರೆ ಎಸ್ಟಿಮೇಟ್ ಅಂತ ಇರುತ್ತೆ, ಏನೆಲ್ಲ ಇನ್ಕ್ಲೂಡಿಂಗ್ ಮಾಡ್ಕೊಂಡಿರ್ತೀವಿ ಆ ಎಸ್ಟಿಮೇಟ್ ಅಲ್ಲಿ ಏನೆಲ್ಲ ಅಂಶಗಳು ಬೇಕು, ಎಷ್ಟು ಜಲ್ಲಿ ಬೇಕು, ಎಷ್ಟು ಸಿಮೆಂಟ್ ಬೇಕು ಅಂತ ಎಷ್ಟೆಲ್ಲ ಕ್ವಾಂಟಿಟಿ ಕ್ವಾಲಿಟಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕಡತದಲ್ಲಿ ಒಂದು ಎಸ್ಟಿಮೇಟ್ ಇರೋದಿಲ್ಲ, ಒಂದು ಸೈಡ್ ಇರೋದಿಲ್ಲ, ಅದು ಪ್ರೊಸೆಸ್ ವ್ಯಾಲ್ಯೂಯೇಷನ್ ಆಗ್ತದೆ. ಜೊತೆಗೆ ಒಂದು ಹಾಸ್ಪಿಟಲ್ ಕಾಮಗಾರಿ ಪೂರ್ಣಗೊಂಡಿಲ್ಲ. ಜೊತೆಗೆ ತುರುವೇಕೆರೆ ಪರಿಶಿಷ್ಟ ಜಾತಿ ಕಾಲೋನಿ ವೆಂಕಟರಾಮ್ ಮನೆ ಹತ್ರ ಸೋಲಾರ್ ದೀಪ ಅಳವಡಿಸಿದ್ರು. 2020-21ನೇ ಸಾಲಲ್ಲಿ ಅಳವಡಿಸಿರುವಂಥದ್ದು. ಆ ಅಕ್ಕಪಕ್ಕದ ಮನೆಯವರು ಯಾರಾದ್ರೂ ಇದ್ರೆ ಆ ಸೋಲಾರ್ ದೀಪ ಅಳವಡಿಸಿದ್ರಾ ಸರ್? ಈಗ ಅದನ್ನೇ ನಾವು ಕೇಳೋದು ಬಂದಿದ್ವಿ. ಅಳವಡಿಸಿದ್ರಾ? ಅಳವಡಿಸಿದೆ ಅಂತ ಹೇಳಿ 33,626 ರೂಪಾಯಿ ಖರ್ಚಾಗಿತ್ತು. ಈಗ ನಾವು ಹೋಗಿ ಕೇಳಿದಂತ ಸಂದರ್ಭದಲ್ಲಿ ಹಾಕಿದ್ರು, ಆಮೇಲೆ ಯಾಕೆ ಇಟ್ಕೊಂಡು ಹೋಗಿದಾರೋ ಗೊತ್ತಿಲ್ಲ ಅಂತ ಹೇಳಿದ್ರಂತೆ. ಹಾಗಾಗಿ ಹಾಕಿದ್ರ ಅದನ್ನ ಸೋಲಾರ್ ಯಾಕಂದ್ರೆ ಇದು ಅನುಷ್ಠಾನ ಆಗಿದ್ದು 2020 ಅದನ್ನು ಕೂಡ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಯಾವುದು TPZP ಅಲ್ಲೈತೆ ಅಲ್ಲಿ ಇಲ್ಲ TPZP ಕಾಮಗಾರಿ ಅಲ್ಲೈತೆ ಅಲ್ಲ. ಸರ್ ಇಲ್ಲಿ ಅಡ್ರೆಸ್ ಇದೆ, ಅಡ್ರೆಸ್ ವೆಂಕಟರಾಮ ಮನೆ ಹತ್ರ ಸೋಲಾರ್ ದೀಪ ಅಂತ ನೇಬೋರ್ಡ್ ಹಾಕಿದೆ. ಅದಕ್ಕೆ 5,000 ಮಾರ್ಗಸೂಚಿಗಳ ಹಾಕಬೇಕು. ಅಂದರೆ 5,250 ರೂಪಾಯಿ ಹೆಚ್ಚುವರಿ ಹಾಕಿದೆ ಕಾಮಗಾರಿಗೆ. ಅದನ್ನ ಜೊತೆಗೆ 3 ರಾಜಧನದ ಮನೆಯನ್ನ ವಾಪಸ್ಬೇಕು. ಅದಕ್ಕೆ ಸಂಬಂಧಪಟ್ಟಂತ 4,812, 5,526 ರೂಪಾಯಿ ಕೊಟ್ಟಿದೆ. ಅದನ್ನ ನಮಗೆ ಹಾಜರುಪಡಿಸಿಲ್ಲ. ಜೊತೆಗೆ ಕೃಷಿ ಇಲಾಖೆಯಿಂದ ಮಾಡ್ಕೊಂಡಿದ್ದಾರೆ. ಯಾವುದೇ ಒಂದು ಅನುಷ್ಠಾನ ಮಾಡಿಕೊಂಡ್ರೆ ಅದು ದೀರ್ಘಕಾಲಿಕ ಬಾಳಿಕೆ ಬರಬೇಕು ಅನ್ನೋದು ಸರ್ಕಾರದ ಒಂದು ಆದೇಶ ಇರುತ್ತೆ. ಯಾಕಂದ್ರೆ ಆ ಫಲಾನುಭವಿಗಳು ಅದನ್ನ ಬಳಕೆ ಮಾಡಿಕೊಂಡು ಬದುಕಿಸುವ ಒಂದು ಉದ್ದೇಶ ಏನು, ಅವರ ಒಂದು ಜಮೀನಿನಲ್ಲಿ ನೀರಿನ ಒಂದು ಜಲ ಸಮೃದ್ಧಿ ಆಗಬೇಕು, ಅವರು ಒಂದು ಬೆಳೆಯನ್ನ ಬೆಳ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಒಂದು ಸಹಾಯಧನವನ್ನ ನೀಡುತ್ತೆ. ಅದನ್ನ ಸಮರ್ಪಕವಾಗಿ ಬಳಸ್ಕೋಬೇಕು ಅನ್ನೋದು. ಹಾಗಾಗಿ ಅದನ್ನು ಮುಚ್ಚಾಕಿರೋದು ಕಟ್ಟುವಂತ ಅಂಶ. ಕೆಲವು ಕಡತಗಳಲ್ಲಿ ಸಹಿ ಮತ್ತೆ MMR ಎಸ್ಟಿಮೇಟ್ ಇರೋದಿಲ್ಲ. ಅದೇನು ಹೊರತುಪಡಿಸಿ ಅವ್ರು ಆಯ್ನ ಹಾಕೊಳ್ತಾರೆ, ಅದು ಹೊರತುಪಡಿಸಿ ಉಳಿದಂತ ಪ್ರೊಸೆಸ್ ವ್ಯಾಲ್ಯೂಯೇಷನ್ ಆಗ್ತದೆ ಅಂತ ಹೇಳ್ತಾ ನಿಮಗೆ ಇಷ್ಟೊತ್ತು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಕಾಮಗಾರಿಗಳು, ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 1,772 ಜಾಬ್ ಕಾರ್ಡ್ ಹೋಲ್ಡರ್ಸ್ ಇದ್ದೀರಾ. ಆದರೆ 401 ಫಲಾನುಭವಿಗಳು ಅಷ್ಟೇ ಆಕ್ಟಿವ್ ಜಾಬ್ ಕಾರ್ಡ್ ಮಾಡಿರೋದು ಕೆಲಸನ. ಯಾಕಂದ್ರೆ 10
ಕಾಲ್ಭಾಗದಷ್ಟೇ ಕೆಲಸ ಮಾಡ್ಕೊಂಡಿದ್ದೀರಾ. ಉಳಿದಂತ ಇನ್ನು 1000 ಚಿಲ್ಲರೆ ಮೇಲಿದೆ ಜಾಬ್ಗಳು ಆಕ್ಟಿವ್ ಮಾಡ್ಕೊಂಡು. ಏನಂದ್ರೆ ಏನೋ ಕೆಲಸ ಮಾಡ್ದೇ ಮಾಡಿಸ್ಕೊಂಡು ಹಂಗೆ ಇಟ್ಕೊಂಡ್ರೆ ಡಿಲೀಟ್ ಮಾಡ್ಬಿಡ್ತಾರೆ 8 ವರ್ಷ ಆದ್ಮೇಲೆ. ಯಾಕಂದ್ರೆ ಉದಾಹರಣೆಗೆ ರೇಷನ್ ಕಾರ್ಡ್ ತಗೊಂಡಾಗ ಪ್ರತಿ ತಿಂಗಳು ನೀವು ರೇಷನ್ ತಗೊಂಡಂಗೆನೆ ಒಂದು ಕುಟುಂಬಕ್ಕೆ 100 ದಿನ ಕೆಲಸ ಸಿಗುತ್ತೆ. ಅದು ಸಮುದಾಯ ಆಧಾರಿತವಾಗಿ ನೀವು ಮಾಡ್ತೀನಿ ಅಂತ ಕೂಡ ರಸ್ತೆ ಚರಂಡಿ ಈ ತರ ಕೆಲಸ ಮಾಡ್ಬೋದು. ಅಥವಾ ಅನುಷ್ಠಾನ ಇಲಾಖೆಯಲ್ಲಿ ಮಾಡ್ಕೊತೀನಿ ಅಂದ್ರೆ ಕೃಷಿ ಇಲಾಖೆಯಲ್ಲಿ ಸರ್ವಂಗಿದರೆ ಮಾಹಿತಿ ಕೊಡ್ತಾರೆ. ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆಯಲ್ಲಿ ಮಾಡ್ಕೊಂಡು ಕೂಡ ಸಹಾಯಧನವನ್ನ ನಿಮ್ಮ ಜಮೀನುಗಳಲ್ಲಿ ಜಮೀನು ಸಮತಟ್ಟು ಮಾಡ್ಕೊಳ್ಳುವಂಥದ್ದು, ರಿಚಾರ್ಜ್ ಪಿಟ್ಗಳನ್ನ ಮಾಡ್ಕೊಳ್ಳುವಂಥದ್ದು, ರೇಷ್ಮೆ ನಟ್ಟಿಗಳನ್ನ ಮಾಡ್ಕೊಳ್ಳೋದು, ತೆಂಗು, ಪಪ್ಪಾಯ, ಆಮೇಲೆ ಅರಣ್ಯ ಇಲಾಖೆಯಲ್ಲಿ ಉದಾಹರಣೆಗೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹಾಸ್ಪಿಟ್ಲ್ ಹತ್ರ ಜೊತೆಗೆ ಪಶು ಆಸ್ಪತ್ರೆ ಇನ್ನೊಂದು ಹಾಸ್ಪಿಟ್ಲ್ ಹತ್ರ ಕೂಡ ಅರಣ್ಯ ಇಲಾಖೆಯ ಸಸಿಗಳನ್ನ ನೆಟ್ಕೊಂಡಿದ್ದಾರೆ. ಅದೇ ರೀತಿ ನೀವು ಸಮುದಾಯದತ್ತವಾಗಿ ನೆಟ್ಟು ಒಂದು ಪ್ರಕೃತಿಯ ಒಂದು ಗಾಡಿಗಳನ್ನು ಹೆಚ್ಚಿನ ಒಂದು ಪರಿಸರ ಸ್ವಚ್ಛತೆಗಾಗಿ ಅದನ್ನು ಕೂಡ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಕೂಡ ಸಹಾಯಧನವನ್ನ ಸಿಗುತ್ತೆ. ಅಥವಾ ನಿಮ್ಮ ಜಮೀನಿನಲ್ಲಿ ಒಂದು ಹೇಗಿರ್ಬೋದು, ಬೇವಿರ್ಬೋದು, ರಕ್ತಚಂದನ ಇರ್ಬೋದು, ಅವರು ಕೂಡ ನಿರ್ವಹಣೆ ಮಾಡ್ಕೊತೀನಿ ಅನ್ನೋದು ಕೂಡ ಸರ್ಕಾರದಿಂದ ಒಂದು ಸಹಾಯಧನವನ್ನ ಸಿಗುತ್ತೆ. ಆದ್ರೆ ನೀವು ಈ ವರ್ಷ ಕ್ರಿಯೋಜನೆ ಮಾಡ್ಕೊಂಡ್ರೆ 25-26ನೇ ಸಾಲಲ್ಲಿ ಕ್ರಿಯೋಜನೆಗೆ ಸೇರಿಸಿದ್ರೆ ಈ ವರ್ಷನೇ ಅನುಷ್ಠಾನ ಮಾಡ್ಕೋಬೇಕು. ಯಾಕಂದ್ರೆ ಈ ವರ್ಷ ಮಾಡ್ಕೊಂಡ್ಮೇಲೆ ಮಧ್ಯಾಹ್ನ 5 ವರ್ಷದ ಅನುಷ್ಠಾನ ಇತ್ತು. ಈ ವರ್ಷದಿಂದ ಏನ್ ಈ ವರ್ಷ ನೀವು ಕ್ರಿಯೋಜನೆ ತಯಾರು ಮಾಡಿಸ್ಕೊಡ್ತೀರಾ ಆ ವರ್ಷನೇ ಕೆಲಸನ ಕಂಪ್ಲೀಟ್ ಮಾಡ್ಕೋಬೇಕು. ಬೇರೆ ಕೂಡ ಸಹಾಯಧನವನ್ನ ಸಿಗುತ್ತೆ ಅಂತ ಹೇಳ್ತಾ ನಿಮ್ಮ ಗ್ರಾಮದ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಈಗ 3722 ಅಷ್ಟೇ ಮಾನವ ದಿನಗಳ ಸೃಜನೆ ಆಗಿರ್ತಕ್ಕಂಥದ್ದು. ಇನ್ನು ಹೆಚ್ಚಿನ ಒಂದು ಮಾನವ ದಿನಗಳನ್ನ ಸೃಜನೆ ಮಾಡಿ ನಿಮ್ಮ ಗ್ರಾಮದ ಅಭಿವೃದ್ಧಿ ಬೆಳವಣಿಗೆಗೋಸ್ಕರ ಒಂದು ಸರ್ಕಾರದಿಂದ ಸಿಗುವಂತ ಮನ್ಮನ್ ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆಯ ಒಂದು ಸದ್ಬಳಕೆಯನ್ನ ಎಲ್ಲ ಗ್ರಾಮಸ್ಥರು ಮಾಡ್ಕೊಳ್ಳಿ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳಿಗೂ ಹಾಗೂ ನಮ್ಮ ಸಾರ್ವಜನಿಕ ಬಂಧು ವರ್ಗದವರಿಗೂ ಎಲ್ಲರಿಗೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಹೃದಯದ ಧನ್ಯವಾದ. ಈ ವರ್ಷ 2025-26ನೇ ಸಾಲಿನ ಯೋಜನೆ ತಯಾರು ಮಾಡ್ತಿದ್ದಾರೆ. ಯಾರಾದ್ರೂ ಫಲಾನುಭವಿಗಳು ದನದ ಕೊಟ್ಟಿಗೆ ಆಗಿರ್ಬೋದು, ಸೋಪ್ ಪಿಟ್ ಆಗಿರ್ಬೋದು, ಅಥವಾ ನಿಮ್ಮ ಜಮೀನು ಸಮತಟ್ಟು ಆಗಿರ್ಬೋದು, ರಿಚಾರ್ಜ್ ಪಿಟ್ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಅರಣ್ಯ ಯಾವುದೇ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ಕೊತೀನಿ ಅಂದ್ರೆ ಈ ವರ್ಷ ಯೋಜನೆ ಮಾಡ್ತಿದ್ದಾರೆ. ದಯಮಾಡಿ ಇವಾಗ ಯೋಜನೆಗೆ ಸೇರಿಸಿದ್ರೆ ನೀವು ಕೆಲಸ ಮಾಡ್ಕೊಳ್ಳಿಕ್ಕೆ ಮುಂದೆ ಆಗ್ತದೆ. ಯಾಕಂದ್ರೆ ನೀವು ಗ್ರಾಮ ಪಂಚಾಯತಿ ಬಂದು ನಾಳೆ ಕೆಲಸ ಮಾಡ್ಕೊತೀನಿ ಅಂತ ಅಂದ್ರೆ ಕೊಡಲ್ಲ. ಯೋಜನೆಯಲ್ಲಿ ಇದ್ರೆ ಮಾತ್ರ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರೋದು. ದಯಮಾಡಿ ಎಲ್ಲ ಗ್ರಾಮಸ್ಥರು ನಿಮ್ಮ ಅಕ್ಕಪಕ್ಕದ ಮನೆಯವರು ಬಂದಿಲ್ಲ ಅಂದ್ರೂ ಕೂಡ ಕೆಲಸ ಮಾಡ್ಕೊತೀನಿ ಅಂದ್ರೆ ಯೋಜನೆಯಲ್ಲಿ ಅಪ್ರೂವಲ್ ಮಾಡಿಸಿ ಹೆಸರನ್ನ ಸೇರಿಸಿ ತದನಂತರ BDO ಅವರು ಯೋಜನೆ ತಯಾರು ಮಾಡ್ತಾರೆ. ಅಪ್ರೂವಲ್ ತಗೊಂಡು ನಿಮಗೆ NMR ತೆಗೆಸಿ ಕೆಲಸ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಯಾಕಂದ್ರೆ ನೀವು ಯಾರೇ ಬರಲಿ ಇವತ್ತು ಗ್ರಾಮಸಭೆಗೆ ಹಾಜರಾಗದೆ ಇರ್ಬೋದು ನಿಮ್ಮ ಅಕ್ಕಪಕ್ಕದವರು, ಅವ್ರು ಕೂಡ ಹೇಳಿ. ಯಾಕಂದ್ರೆ ಈ ವರ್ಷ ಸೇರಿದ್ರೆ ಮಾತ್ರ ನಿಮಗೆ ಕೆಲಸ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ಪೇಮೆಂಟ್ ಬಂದಿಲ್ಲ ಅವೆಲ್ಲ ಈಗ ಜನಕ್ಕೆ ಯಾವತ್ತಿ ಬಿಡ ಜನಕ್ಕೆ ಲೀಸ್ಟ್ ಕೊಟ್ಬಿಟ್ಟು ಮಾಡ್ಕೊಡ್ತೀವಿ. ಮೆಟೀರಿಯಲ್ ಬಿಲ್ ಬಂದಿಲ್ಲ 7-8 ವರ್ಷ ಏನಕ್ಕೆ ಬಂದಿಲ್ಲ ಅಂತ ಹೇಳ್ತಿದ್ದೀರಲ್ವಾ, ಇದಕ್ಕೆ ನಾನು ಹೇಳ್ತೀನಿ ಕೇಳಿ. 140 ಕೋಟಿಗೆ ಬ್ಯಾಲೆನ್ಸ್ ಇದ್ದಾಗ ಇವಾಗ 1, 2, 3 ಅಲ್ಲ, ಇನ್ನೂ 13 ಕೋಟಿಗಳ ಬ್ಯಾಲೆನ್ಸ್ ಇದೆ. 17 ಇಸ್ವಿಯಿಂದ ಇಲ್ಲಿ ಗಂಟನೂ ಕೂಡ 14 ಕೋಟಿಗಳ ಬ್ಯಾಲೆನ್ಸ್ ಇದೆ. ಅದು ಬಿಟ್ಟು 120 ಕೋಟಿ ಕ್ಲಿಯರ್ ಆಗೈತೆ. ಸರಿನಾ? ಅಲ್ಲಿ ಆಗಿರೋನ್ನ ನಾವು ವರ್ಷ ಬಂದು 6 ವರ್ಷ ಟೈಮ್ ತಗೊಂಡು 44 ಕೋಟಿನ ಕ್ಲಿಯರ್ ಮಾಡ್ತಿದೀವಿ. ಈಗ ನಾವು ತಗೊಂಡಿರೋದ್ರಲ್ಲಿ 2023, 24, 2024-25 ಸಲ ಹೋದ ವರ್ಷ ಮತ್ತೆ ಲಾಸ್ಟ್ ಇಯರ್ ಯಾವ ಬಗ್ಗೆ ಪೇಮೆಂಟ್ ಮಾಡ್ತಿದ್ವಿ ಅದನ್ನ ಲೀಸ್ಟ್ ಓದ್ತೀನಿ ಸಲ ಇದು ಮಾಡ್ಕೊಂಡ್ವಿ. ಒಂದೇ ಜನ ನೆಕ್ಸ್ಟ್ ಅಲ್ಲಿ ಬೇಕಾದ್ರೆ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಹಳೆ ಕೊಟ್ಟಿಗಳು ಯಾವ ಬಂದಿಲ್ಲ ಅಂತ ಹೇಳ್ತಿದ್ರ 19, 18, 19ನೇ ಸಾಲು, 19, 20ನೇ ಸಾಲು ಮತ್ತೆ 16, 17 ಯಾವ ಐತೆ ಎಲ್ಲ ನಾವು ಲೀಸ್ಟ್ ಬಿ ಶಶಿಕುಮಾರ, ಬಿ ಬೊಮ್ಮಯ್ಯ ನಮಗೆ ಇದು 2023 ಆಗಿರೋದು. ಇದು ಹೊಟ್ಟೆ ಆಗಿರೋದು 2019
ಮಾರ್ಕ್ ಸ್ನೇಹಿತರೆ ಈ ಕೊಟ್ಟೆ ಅಂಗಡಿ 2018 ಸಾಲು ಈ ಕಳೆದ 7 ವರ್ಷ ಆಗೈತೆ ಈಗ ಬಿಲ್ ಬಂದಿರಲಿಲ್ಲ ಕ್ಲಿಯರ್ ಆಗೈತೆ ಬಿ ಶಶಿಕುಮಾರ ಬೊಮ್ಮಾಯಿ ರಾಯ್ ಮೂರ್ಮಾರ್ಕ್ ಸ್ನೇಹಿತರೆ ಮೂರ್ಮಾರ್ಕ್ ಸ್ನೇಹಿತರೆ ಮಲ್ಲೇಶ ಬಿನ್ ಮೆರವೇಗೌಡ ದಂಪುಡಿ ಕಾಮಗಾರಿ ಇದು 2018 ಸಾಲ ಆಗಿರೋದು 8422 ರೂಪಾಯಿ ಅಮೌಂಟ್ ಪೇಮೆಂಟ್ ಆಗಿದೆ. ಟೂವಿಂಗ್ ಗ್ರಾಮದ ಸೋಮಶೇಖರ ಬಿನ್ ಕುಡ್ಸ್ವಾಮಿ ಗೌಡ ಇದು ಲಾಸ್ಟ್ ಇಯರ್ ಆಡಿಟರ್ ಕೂಡ ಬಂದು ಜಗಳ ಆಡಿ ಅಮೌಂಟ್ ಬಂದಿಲ್ಲ ಅಂತ ಕೇಳಿದ್ರು ಕ್ಲಿಯರ್ ಆಗೈತೆ. ಉರ್ಮಾರ್ಕಸೆ ಗ್ರಾಮದ ಮಲ್ಲೇಶ ಬಿನ್ ಮೆರವೇಗೌಡ ಸೋಪಿಟ್ ಕಾಮಗಾರಿ 6246 ರೂಪಾಯಿ. ಲಕ್ಷ್ಮೀ ಗ್ರಾಮದ ಶಶಿಕಲಾ ಕಾಳೇಗೌಡ ಸೋಪಿಟ್ ಕಾಮಗಾರಿ 6248 ಇದು ಕೂಡ ಲಾಸ್ಟ್ ಇಯರ್ ಗ್ರಾಮ ಸಭೆಯಲ್ಲಿ ಬಂದು ಗಲಾಟೆ ಮಾಡಿ ನಮ್ಮ ಸೋಪಿಟ್ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಿದ್ರು ಅವ್ರು ಕ್ಲಿಯರ್ ಆಗೈತೆ. ಗಲಾಟೆ ಮಾಡಿರೋದ್ರ ಬಗ್ಗೆ ಅಂತಲ್ಲ ಅಣ್ಣ ಎಲ್ಲಾನು ಕ್ಲಿಯರ್ ಮಾಡ್ಸಿರ್ತೀವಿ. FPOಗಳಾಗಿಲ್ಲ ಕೆಲವು ಬಿಲ್ ರಿಲೇಷನ್ ಆಗ್ಬೇಕು ಅಣ್ಣ. ಈಗಾಗಲೇ 2016 ಏನಾಗೈತೆ ಅಂತಂದ್ರೆ ನಾವು ಬಿಲ್ ಅಗ್ರಿಮೆಂಟ್ ಕಳ್ಸ್ಕೊಟ್ಟಿದ್ದು ಅಮೌಂಟ್ ಬರ್ಬೇಕು ಅಂತ ಅಂದ್ಬಿಟ್ಟು ಇದು ಸ್ಟೇಟ್ ಕಳ್ಸಿದ್ರಿಂದ ಇನ್ನೂ ಒಂದು 6 ತಿಂಗಳ ಗಂಟ ಕ್ಲಿಯರ್ ಆಗಲ್ಲ ಅಂತ ಹೇಳ್ತಾರೆ. 6 ತಿಂಗಳಾದ್ಮೇಲೆ ಕ್ಲಿಯರ್ ಆಗುತ್ತೆ. ಒಟ್ಟು ಇನ್ನು ಸುಮಾರು ಕೋಟಿಗಳು ಬ್ಯಾಲೆನ್ಸ್ ಇದೆ. ಅದರ ಏನಪ್ಪ ಅಂತಂದ್ರೆ ಇವಾಗ 5 ವರ್ಷದಿಂದ ಏನೇನು ಬ್ಯಾಲೆನ್ಸ್ ಇದೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬ್ಯಾಲೆನ್ಸ್ ಇರೋಷ್ಟು ಇಂತ ಬ್ಯಾಲೆನ್ಸ್ ಒಂದು 60 ರೂಪಾಯಿ ಐತೆ ಲಿಸ್ಟ್ ಇರೋದನ್ನ ಹೇಳ್ತೀನಿ. ಬ್ಯಾಲೆನ್ಸ್ ಆಗಿದೆ ಒಂದು ಎಷ್ಟಿದೆ ಒಂದು ಈ ಬ್ಯಾಲೆನ್ಸ್ ಅಲ್ಲಿ ನಾವು ರೆಡಿ ಮಾಡ್ತಿರೋದು ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ 7 ಲಕ್ಷ ಕೊಟ್ಟಿದ್ದಾರೆ. 7 ಲಕ್ಷದಲ್ಲಿ ನಾವು ಎಷ್ಟು ರೆಡಿ ಮಾಡಿದೀವಿ ಅಂತ ನಮಗೆ ಲಿಸ್ಟ್ ಹೇಳ್ತೀನಿ ನೋಡಿ. ಶಿವಣ್ಣ ಬಂಗಾರಿ ಸನ್ನೆಯ ಮೂರ್ನಾಲ್ಕು ಸೇರಿದ್ರೆ 21,825. ಶಾಂತಮ್ಮ ನೊದೆಕೊಪ್ಪ ಗ್ರಾಮದ ಶಾಂತಮ್ಮ ಹಿರೇಗೌಡ 21,065. ಮೂರ್ನಾಲ್ಕು ಗ್ರಾಮದ ದಿವಾಕರ ಬಿನ್ ದಿವೇಗೌಡ 6,545. ಯಲಚಂಡೆ ಗ್ರಾಮದ ವೆಂಕಟೇಶ ಬಿನ್ ಕುಡ್ಸ್ವಾಮಿಗೌಡ 7,566 ನಂಬಿಕೊಟ್ಟೆ. ನೆಕ್ಸ್ಟ್ ಉರ್ಮರ್ಕಸೆ ಗ್ರಾಮದ ಅನ್ಸೂಯ ಮಾದೇವು ದಂಕೋಟಿ ಗ್ರಾಮದಲ್ಲಿ 10,186. ಉರ್ಮರ್ಕಸೆ ಗ್ರಾಮದ ಮಹಾದೇವ ಬಿನ್ ಕಾಳೇಗೌಡ 9,376. ಉರ್ಮರ್ಕಸೆ ಗ್ರಾಮದ ಸವಿತಾ ಬಿನ್ ಕುಮಾರ 4,340 ರೂಪಾಯಿ. ಬೆಳಚಿಪಳ್ಳಿ ಗ್ರಾಮದ ಜಯಲಕ್ಷ್ಮಿ ಪ್ರಭಾಕರ ದಂಕೋಟಿ ಕಾಮಗಾರಿ 7,788 ರೂಪಾಯಿ. ಮದಕೋಟೆ ಗ್ರಾಮದ ಅರ್ಚನಾ ಅಶೋಕ ದಂಕೋಟಿ ಕಾಮಗಾರಿ 7,179 ರೂಪಾಯಿ. ಉರ್ಮರ್ಕಸೆ ಗ್ರಾಮದ ಮಲ್ಲೇಗೌಡ ಕಲ್ಲೇಗೌಡ ದಂಕೋಟಿ ಕಾಮಗಾರಿ 10,186 ರೂಪಾಯಿ. ಉರ್ಮರ್ಕಸೆ ಹೂವಿಕೆರೆ ಗ್ರಾಮದ ಸಿ ಲಿಂಗರಾಜು ಮತ್ತೆ ಚೆನ್ನೈಗೌಡ ದಂಕೋಟಿ ಕಾಮಗಾರಿ 8,679 ರೂಪಾಯಿ. ಇನ್ನೂ ಆಗಿಲ್ಲ. ಈ ಸಲಿಗೆ ಬರ್ಬೇಕಾದ್ರೆ 7 ಲಕ್ಷ ರೂಪಾಯಿ ರೆಡಿ ಮಾಡಿ FPO ಮಾಡಿಟ್ಟಿದ್ದೀವಿ. ಆದ್ರೆ FPO ಮಾಡಕ್ಕಿಲ್ಲ ಈಗ ಅಷ್ಟೇ ಕೊಟ್ಟಿರೋದು ಅದನ್ನ ಅಷ್ಟು ರೆಡಿ ಮಾಡಿದ್ದೀವಿ. ಇನ್ನೂ ಇನ್ನೂ ಒಂದಷ್ಟು ಲೀಸ್ಟ್ ಇದೆ. ಏನಿದೆ ಇದು ಲಾಸ್ಟ್ ಇಯರ್ ಲೀಸ್ಟ್. ಇವಾಗ ಹೋದ ಇವಾಗ ಎಳಚಿನ ಗ್ರಾಮದ ಮಮತಾಪುರ ಪಬ್ಲಿಕಾಚಾರಿ ದಂಕೋಟಿ ಕಾಮಗಾರಿ ಸೈಲೆಂಟ್ ಆಗಿದೆ. ಕೇಳ್ದಲ್ಲ ಎಲ್ಲಾರ್ಗು ಏನಾಗೈತೆ ಗೊತ್ತಾ ಕೊಟ್ಟೆಗಳದ್ದು ಎಲ್ಲಾರ್ಗು ಏನಕ್ಕೆ ಲೇಟ್ ಆಯ್ತದೆ ಪೇಮೆಂಟ್ಗಳು ಅಂತಂದ್ರೆ ಲಾಸ್ಟ್ 46,000 ಅಮೌಂಟ್ ಕೊಟ್ಟಿದ್ರು. ಕೂಲಿ ಅಮೌಂಟ್ 10,000 ಕೊಟ್ಟಿದ್ರು. ಮೆಟೀರಿಯಲ್ 19,000 ಅಷ್ಟೇ ಬಂತು ಫಲಾನುಭವಿಗೆ. ಈ ಸರಿ ಏನಾಗೈತೆ ಅಂತಂದ್ರೆ 57,000 ರೆಡಿ ಮಾಡಿದೀವಿ. 57,000 ರೂಪಾಯಿಗೆ ಅವ್ರ ಏನ್ ಎಸ್ಟಿಮೇಟ್ ಎಷ್ಟು ಮಾಡ್ಕೊತಿದ್ರು ಅಷ್ಟು ಪೂರ್ತಿ ಕಂಪ್ಲೀಟ್ ಆಗಿ ಕೊಡ್ತಾ ಇದೀವಿ. ಅದ್ರಲ್ಲಿ ಈ ವರ್ಷ ಬಂದಿರುವಂತ ಫಲಾನುಭವಿಗಳದ್ದು ಮಮತಾಪುರ ಪಬ್ಲಿಕಾಚಾರಿ ದಂಕೋಟಿ ಕಾಮಗಾರಿ ಇವಾಗ ಅವರು ಕೂಲಿ ಪೇಮೆಂಟ್ 10,000 ಕ್ಲಿಯರ್ ಆಗೈತೆ. ಈಗ ಮೆಟೀರಿಯಲ್ 46,097 ರೂಪಾಯಿ ಅಮೌಂಟ್ ಮೆಟೀರಿಯಲ್ ರೆಡಿ ಇದೆ. ಹೂವಿಕೆರೆ ಗ್ರಾಮದ ಬಸವೇಗೌಡ ಜೋಗಿಗೌಡ ಪಿಳ್ಳಾರಿ ಮರಿಗೌಡ ಇದು ಕೂಲಿ ಅಮೌಂಟ್ ಹೋದ ವರ್ಷ ಕ್ಲಿಯರ್ ಆಗೈತೆ. ಮೆಟೀರಿಯಲ್ ಲಿಸ್ಟ್ ಇವಾಗ 46,101 ರೂಪಾಯಿ ಮೆಟೀರಿಯಲ್ ರೆಡಿ ಇದೆ. 46,101 ರೂಪಾಯಿ ರೆಡಿ ಇದೆ. ಉರ್ಮರ್ಕಸೆ ಗ್ರಾಮದ ಚಿಕ್ಕದೇವೇಗೌಡ ಬಿನ್ ಕೆಂಪೇಗೌಡ 40,227 ರೂಪಾಯಿ. ಉರ್ಮರ್ಕಸೆ ರಾಗಿಗುಂಟೆ ಗ್ರಾಮದ ಗವಿ ಬಿನ್ ಸಿದ್ದಶೆಟ್ಟಿ ದಂಕೋಟಿ ಕಾಮಗಾರಿ 10,770 ರೂಪಾಯಿ. ಹೂವಿಕೆರೆ ಗ್ರಾಮದ ತಿಮ್ಮಮ್ಮ ಪಾಪೇಗೌಡ ದಂಕೋಟಿ ಕಾಮಗಾರಿ 8,629 ರೂಪಾಯಿ. ನೊದೆಕೊಪ್ಪ ಗ್ರಾಮದ ಮಂಗಳಗೌರಿ ರಾಮಕೃಷ್ಣ ಮೇಕೆಶೆಟ್ಟು 40,192 ರೂಪಾಯಿ. ಹೂವಿಕೆರೆ ಗ್ರಾಮದ ಲೋಕೇಶ ಬಿನ್ ಶಿವಲಿಂಗಯ್ಯ ದಂಕೋಟಿ ಕಾಮಗಾರಿ 18,495 ರೂಪಾಯಿ. ಉರ್ಮರ್ಕಸೆ ಗ್ರಾಮದ ಲಕ್ಷ್ಮಣ ಪಾಪೇಗೌಡ 9,899 ರೂಪಾಯಿ. ಉರ್ಮರ್ಕಸೆ ಗ್ರಾಮದ ಮಲ್ಲೇಗೌಡ ಬಿನ್ ಮಲ್ಲಿಕಾರ್ಜುನ ಸೋಪಿಟ್ ಕಾಮಗಾರಿ 7,940 ರೂಪಾಯಿ. ಉರ್ಮರ್ಕಸೆ ಗ್ರಾಮದ ಮಹಾದೇವಪ್ಪ ಸಿದ್ದೇಗೌಡ ದಂಕೋಟಿ ಕಾಮಗಾರಿ 42,525 ರೂಪಾಯಿ. ಎಳಚಿಪಳ್ಳಿ ಗ್ರಾಮದ ವೈಸಿ ಯೋಗೇಶ 43,098 ರೂಪಾಯಿ. ಎಳಚಿಪಳ್ಳಿ ಗ್ರಾಮದ ಕೆಂಪೇಗೌಡ ತಿಮ್ಮೇಗೌಡ 41,730 ರೂಪಾಯಿ. ರಾಣಿಕೇರಿ ಗ್ರಾಮದ ಕುಮಾರ ಬಿನಿಕೇಗೌಡ
41,578 ರೂಪಾಯಿ. ಗುರುಮಾರ್ಗ ಗ್ರಾಮದ ಚುಂಚೇಗೌಡ ಬಿನ್ ಸನ್ನೇಗೌಡ 42,428 ರೂಪಾಯಿ. ಲಕ್ಷ್ಮೀ ಗ್ರಾಮದ ನಾಗರಾಜು ಮರಿಗೌಡ 41,136 ರೂಪಾಯಿ. ಗುರುಮಾರ್ಗ ಗ್ರಾಮದ ಪುರುಷೋತ್ತಮ ಬಿನ್ ಚೆಲುವಯ್ಯ 42,428 ರೂಪಾಯಿ. ಲಕ್ಷ್ಮೀ ಗ್ರಾಮದ ಕಲ್ಪನಾ ತಿಮ್ಮೇಗೌಡ 42,675 ರೂಪಾಯಿ. ಲಕ್ಷ್ಮೀ ಗ್ರಾಮದ ಮಮತಾ ಸತೀಶ ಲಕ್ಷ್ಮೀ ಗ್ರಾಮದಲ್ಲಿ 9,176 ರೂಪಾಯಿ. ಗುರುಮಾರ್ಗ ಗ್ರಾಮದ ಶಿವನಂಜೇಗೌಡ ತಾಲೂಕು ಗ್ರಾಮದಲ್ಲಿ 43,914 ರೂಪಾಯಿ. ಲಕ್ಷ್ಮೀ ಗ್ರಾಮದ ಮಮತಾ ಸತೀಶ ಮೇಕೆಟ್ ನಿರ್ಮಾಣ ಕಾಮಗಾರಿ 44,292 ಪ್ಲಸ್ 15,000 ಟೋಟಲ್ ಅಮೌಂಟ್ ಇಷ್ಟು ಪೂರ್ತಿ ಮೇಕೆಟ್ ಇಷ್ಟು ಅಮೌಂಟ್ ಗಳು ಕೂಡ ರೆಡಿ ಇದೆ. ಈ ವರ್ಷ ಏನು ಬಂದಿಲ್ಲ ಅಂತಂದ್ರೆ ಇನ್ನೂ ಸ್ವಲ್ಪ ಒಂದಿಷ್ಟು ಟೈಮ್ ಇದೆ. ಮೊದಲೆಲ್ಲ ಆಗಿದ್ರೆ ಬರೀ ಎಫ್ ಅಮೌಂಟ್ ಬಿಟ್ಟಿದೆ. ಇವಾಗೆಲ್ಲ ಕೇಟಿ ಚಲನ್ ಮಾಡಿ ಎಲ್ಲ ಖಜಾನೆ ಕೊಡೋದ್ರಿಂದ ಒಂದು 2-3 ತಿಂಗಳು ಲೇಟ್ ಆಗುತ್ತೆ ಬರೋದು. ಯಾರು ಪೇಮೆಂಟ್ ಗಳು ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ, ಇಷ್ಟು ದಿನ ಗಂಟ ನಾವು ಆಧಾರ್ ಕಾರ್ಡ್ ತರಿಸಿ ಬರೀ ಎಂಟ್ರಿ ಮಾಡಿ ಕಳಿಸ್ಕೊಡ್ತಿದ್ದ. ಇವಾಗ ನೆಕ್ಸ್ಟ್ ಅಲ್ಲಿ ಏನಾಗಿದೆ ಎಲ್ಲ ಖಜಾನೆ ಜನರೇಟ್ ಆಗಿರೋದ್ರಿಂದ ಪಾನ್ ಕಾರ್ಡು ಆಧಾರ್ ಕಾರ್ಡು ಪ್ರತಿಯೊಂದು ಲಿಂಕ್ ಆಗಿರ್ಬೇಕು. ಎರಡನೇದಾಗಿ ಪಂಚಾಯತಿಗೆ ಬಂದು ಇಕೆವೈಸಿ ಮಾಡ್ತಿರ್ಬೇಕು. ಇಕೆವೈಸಿನ ಇವಾಗ ಒಂದು 30 ದಿನ ಬಿಟ್ಟಿದ್ದಾರೆ. ಈ ಲಾಸ್ಟ್ 31ನೇ ತಾರೀಕು ಗಂಟ ಯಾರೇ ಇಕೆವೈಸಿ ಮಾಡಿಸಿಲ್ಲ, ಜಾಬ್ ಕಾರ್ಡ್ ಯಾರು ಮಾಡಿಸಿದ್ರೆ ಪ್ರತಿಯೊಬ್ಬರು ಕೂಡ ಇಕೆವೈಸಿ ಮಾಡಿಸ್ಬೇಕು. ಇಕೆವೈಸಿ ಮಾಡಿಸಿಲ್ಲ ಅಂತಂದ್ರೆ ₹1 ಅಮೌಂಟ್ ಕೂಡ ಅವ್ರಿಗೆ ಬರಲ್ಲ. ಜೊತೆಗೆ ಜಾಬ್ ಕಾರ್ಡ್ ಕೂಡ ಆಕ್ಟಿವ್ ಆಗಿರಲ್ಲ. ಈ ಪ್ರತಿ ಆಲೆ ಗುರುಮಾರ್ಗ ಸ್ಥಿತಿಗೆ ಬಂದು ಆಲೆ 6 ವರ್ಷದಿಂದ ಇಕೆವೈಸಿ ಮಾಡ್ತಾ ಇದೀವಿ. ಬೇಕಾದ್ರೆ ಬೇರೆ ಊರಿಗೂ ಕೂಡ 30ನೇ ತಾರೀಕು ಕಳ್ಸಿಕೊಡ್ತೀವಿ. ಇನ್ ಕೇಸ್ ಏನಾರ ಅಲ್ಲಿ ಬಂದಿಲ್ಲ ಅಂತಂದ್ರೆ ನಿಮ್ಮ ಅಕ್ಕಪಕ್ಕದಲ್ಲಿ ಜಾಬ್ ಕಾರ್ಡ್ ಯಾರ್ಯಾರು ಮಾಡಿಸಿದ್ರೆ ಪ್ರತಿಯೊಬ್ಬರು ಕೂಡ ಆಧಾರ್ ಕಾರ್ಡು ವಿತ್ ಜಾಬ್ ಕಾರ್ಡ್ ತಗೊಂಡು ಪಂಚಾಯತಿಗೆ ಬಂದು ನಾವು ಇಕೆವೈಸಿ ಮಾಡ್ಕೊಡ್ತೀವಿ. ಇನ್ ಕೇಸ್ ಏನಾದ್ರು ಮಾಡ್ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಇದು ಮಾಡ್ಕೋಬೇಡಿ. 31 ಲಾಸ್ಟ್ ಡೇಟ್ ಇದೆ. ಬಂದು ಎಲ್ಲ ಹಳ್ಳಿಗೂ ಕೂಡ ಮಾಡ್ತಿದೀವಿ. ಮಾಡಿಸ್ಕೊಳ್ಳಿ, ಇಲ್ಲ ಅಂತಾನೆ ಪಂಚಾಯತಿಗೆ ಬಂದು ಮಾಡಿಸ್ಕೊಳ್ಳಿ, ಮರಿಬೇಡಿ. 31 ಕ್ಲೋಸ್ ಮಾಡ್ತಾರಂತೆ. ಬಂದಿಲ್ಲ ಇದು. ಇವಾಗ ಏನು ಗೊತ್ತಾ, ಏನಕ್ಕೆ ಮೆಟೀರಿಯಲ್ ಬಂದಿಲ್ಲ, ಅಮೌಂಟ್ ದುಡ್ಡು ಬಂದಿಲ್ಲ ಅಂತಂತವ್ರೆ ಅಂತಂದ್ರೆ ಅಮೌಂಟ್ ನಮಗೆ ಕಡಿಮೆ ಕೊಟ್ಬಿಟ್ಟಾರೆ ಪಂಚಾಯತಿಗೆ. ಅದರಿಂದ ಅದ್ರಲ್ಲಿ ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಗಳನ್ನ ಕೂಡ ಇವೆಲ್ಲ ನಿಮ್ಗೆ 2 ವರ್ಷ 3 ವರ್ಷ ಹಿಂದೆಗಡೆ ಏನ್ ಅಮೌಂಟ್ ಬಂದಿಲ್ಲ ಅವು ಸೇರಿಸಿ ಕಳ್ಸ್ಕೊಟ್ಟಿದೀವಿ. ಇನ್ನು 2 ವರ್ಷ ಯಾವ ಕೊಟ್ಟಿಗಳು ಕೊಟ್ಟಿಲ್ಲ ಅಂತ ಹೇಳ್ತಿದ್ದೀರಲ್ವಾ, ಎಲ್ಲ 50,000 40,000 ಇಲ್ಲೂ ನಾವು ಕೊಟ್ಟಿದ್ದೀವಲ್ಲ. ಎಲ್ಲ ಮೆಟೀರಿಯಲ್ ಯಾವ್ದು ಈಗ ನಾನು ಹೇಳಿದ್ರೆ ಲೀಸ್ಟ್ ಎಲ್ಲ ಕೊಟ್ಟಿಗೆ ನಿಮ್ಮೂರ ಮೇಲೇ ಕೇಳ್ತಿದ್ರ ಕೊಟ್ಟಿಗೆಗಳು ಕೊಡಲ್ಲ ಅಂತ. ಏನಕ್ಕೆ ಕೂಲಿ ಅಮೌಂಟ್ ಕೆಲಸಗಳು ಯಾರು ಮಾಡ್ತಾ ಇಲ್ಲ. ಮಾಡ್ಬೇಕು ಅಮ್ಮ, ಬರೀ ಕೆರೆ ಕಟ್ಟೆಗಳನ್ನ ಅಭಿವೃದ್ಧಿ ಮಾಡಿ ಕೂಲಿ ಮೊತ್ತ ಯಾವತ್ತು ಜಾಸ್ತಿ ಮಾಡ್ತಾರೆ ಅವಾಗ ಮೆಟೀರಿಯಲ್ ಕೊಡ್ತಾರೆ. ಈ ಕೊಟ್ಟಿಗೆಗಳು ಕೇಳ್ತಿದ್ರಲ್ಲ, ಕೊಟ್ಟಿಗೆ ಕೂಲಿ ಮೊತ್ತ ಬರೀ 10,000 ಕೊಡ್ತಾರೆ. ಮೆಟೀರಿಯಲ್ 46,000 ಇರ್ತದೆ. ಅದಕ್ಕೆ ಒಂದು ಪಂಚಾಯತಿಗೆ ಕೊಡೋದು ಕಡಿಮೆ ಕೊಟ್ಟಿಗೆಗಳು 6, 5, 4 ಈ ತರ ಕೊಡ್ತಿದ್ದಾರೆ. 6, 5 ಕೊಟ್ಟಾಗ ಒಂದೊಂದು ಕೊಟ್ಟಿಗೆ ಕೊಡ್ಬೇಕಾಯ್ತದೆ ನಾವು ಅವಾಗ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಯಾವ ಕೂಲಿ ಮೊತ್ತಗಳನ್ನ ಜಾಸ್ತಿ 60% ರೇಷಿಯೋದಲ್ಲಿ ಯಾರು ಮಾಡ್ತೀರಾ ಅವಾಗ ಕೊಟ್ಟಿಗೆಗಳು ಜಾಸ್ತಿ ಐತವೆ, ಇಲ್ಲ ಅಂತಂದ್ರೆ ಕಡಿಮೆ ಐತವೆ. ಇವಾಗ ಏನ್ ಬಂದಿಲ್ಲ ಅಮೌಂಟ್ ಗಳವೆಲ್ಲ ಮುಂದಕ್ಕೆ ರೆಡಿ ಮಾಡಿಸ್ಕೊಡ್ತೀವಿ. ಈಗ ಗ್ರಾಮ ಸಭೆಯಿಂದ ಮುಂದಕ್ಕೆ ಒಂದು ಟಾರ್ಗೆಟ್ ಅಂತ ಕೊಡ್ತಾರ. ನಿಮ್ಮ ಮುಂದೆ ಕೂಡ ಗ್ರಾಮ ಸಭೆಯಲ್ಲಿ ಹೇಳ್ತೀವಿ ಇಷ್ಟು ಕೊಟ್ಟಿಗೆಗಳು ಬಂದೈತೆ, ಯಾರನ್ನ ಆಯ್ಕೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಲೀಸ್ಟ್ ಕೊಟ್ಟಾಗ ಯಾರು ಪ್ರಿಯಾರಿಟಿ ಇರುತ್ತೆ ಅದನ್ನ ತಗೋತೀವಿ, ಅದನ್ನ ಮಾಡ್ಕೊಡ್ತೀವಿ. ಈಗ ಸರ್ ಈಗ ಇನ್ನೊಂದೇನಪ್ಪ ಅಂತಂದ್ರೆ ಕೊಟ್ಟಿಗೆಗಳದ್ದು ಮೊದಲು ಹೆಸರು ಬರ್ಸ್ಬಿಟ್ಟು ಹೊಡಾಕ್ತಿದ್ವಿ. ಇವಾಗ ಹೆಸರು ಬರ್ಸಿರೋರೇನೋ ಮೊದಲು ನಾವು ಕಳ್ಸಿಕೊಡ್ತೀವಿ. ಇವಾಗ ಹೆಸರು ಬರ್ಸೋದ್ರಿಂದ ಆಗಲ್ಲ. ಏನಂದ್ರೆ ಪ್ರತಿಯೊಂದು ಕೂಡ GPS ಆಗ್ಬೇಕು. ಏನಾದ್ರು GPS ಆಗ್ಬೇಕಾಗಿರೋದ್ರಿಂದ ಈಗ BFT ಮತ್ತೆ LSC ದೇವೇಗೌಡರು ಬರ್ತಾರಲ್ಲ, ಅವ್ರ ಹತ್ರ ಮೊದಲು ಮುಂಚಿತವಾಗಿ ಸ್ಮಾರ್ಟ್ ವಿಸಿಟ್ ನ ಕೊಟ್ಟೆ ಮಾಡಿಸಿದ ಜಾಗ ಇದೆಯಾ ಹೆಂಗೆ ಅಂತ ಅವ್ರು ಫೋಟೋ ಇದು ಮಾಡಿಸಿದ್ಮೇಲೆ ಅವರು ವರದಿ ಮಾಡಿ ಆನ್ಲೈನ್ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ್ಮೇಲೆ ಆಮೇಲೆ ಅದು ಇಂಜಿನಿಯರ್ ಹತ್ರ ಹೋಗಿ ಮಾಡ್ಬೋದು ಅಂತಂದ್ಮೇಲೆ ಅದನ್ನ ಆಕ್ಷನ್ ನಲ್ಲಿ ಸೇರಿಸಿ ನಾವು ಅದನ್ನ ಮುಂದಕ್ಕೆ ಮಾಡಿಸ್ಕೊಡ್ತೀವಿ. ಮೊದಲು ಬಸ್ಸಿದಾಗ ಬರ್ತಿತ್ತು, ಇವಾಗ ಬರ್ಸೋದೇನಿಲ್ಲ. ಡೈರೆಕ್ಟ್ ಆಗಿ ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಪ್ರತಿಯೊಂದು ಅಪ್ಲೋಡ್ ಮಾಡ್ತಾ ಇದೀವಲ್ಲ. ನೆಕ್ಸ್ಟ್ ಯಾರು ಆಗಿಲ್ಲ ಅವ್ರು ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಲಾಸ್ಟ್ ಅಲ್ಲಿ ಕೊಟ್ಟಿಗೆಗಳು ಕೊಟ್ಟಿಲ್ಲ ಅಂತ ಹೇಳ್ತಿದ್ರಲ್ವಾ, ಲಾಸ್ಟ್ ವರ್ಷ ಏನಾಯ್ತು ಅಂತಂದ್ರೆ 5 ವರ್ಷಕ್ಕೆ ಒಂದಪ್ಪ ಆಕ್ಷನ್ ಮಾಡ್ತಿದ್ವು. ಪ್ರತಿ ವರ್ಷ ಮಾಡಿದ್ರು 1-2 ಎಲ್ಲ ಕೊಟ್ಟಿಗೆಗಳು ಸೇರಿಸ್ಕೊಳ್ತಿದ್ವಿ. ಈಗ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಮಾಡಿದ್ರೆ ಆಯಾ ವರ್ಷಕ್ಕೆ ಮಾಡ್ಬಿಟ್ಟಿದ್ದಾರೆ. ಈಗ ನೀವು ಎಷ್ಟು 1 ವರ್ಷ ಮಾಡಿಸ್ಬೇಕು ಅಂತಂದ್ರೆ ಈಗ 1 ವರ್ಷ ಮಾಡ್ತಿದ್ರಲ್ಲ ಅವ್ರನ್ನ ಲೀಸ್ಟ್ ವರ್ಷ ಮಾಡಿಸಿದಿರಿ, ಆದ್ರೆ 1 ವರ್ಷಕ್ಕೆ ಅವ್ರು ಕೊಡಂಗಿಲ್ಲ. ಈಗ ಹಂಗ್ ಮಾಡಿದ್ರಿಂದ ಈ ಸುಮಾರು ಕೊಟ್ಟಿಗೆಗಳು ಒಟ್ಟಾಗ್ತಾ ಇಲ್ಲ. ಈಗ ನೆಕ್ಸ್ಟ್ ಮಾಡಿಸ್ಬೇಕು ಅಂತಂದ್ರೆ ಈ ಗ್ರಾಮ ಸಭೆಗೆ ಎಂಟ್ರಿ ಮಾಡಿಸ್ಕೊಂಡು ನಾವು ಇಷ್ಟು ಕೊಟ್ಟಿಗೆಗಳು ಬೇಕು ಅಂತ ನೀವು ಮಾಡಿಸಿ ಕಳ್ಸಿದ್ರೆ ಅಷ್ಟು ಕೊಟ್ಟಿಗೆ ಅಪ್ಲೋಡ್ ಕೊಡ್ತಾರೆ. ಯಾಕೆಂದ್ರೆ ಲಾಸ್ಟ್ ಇಯರ್ ಯಾರು ಸಿಕ್ಕಿಲ್ಲ ಅವ್ರನ್ನ ಮುಂದಕ್ಕೆ ಇದು ಮಾಡೋದು. ಆದ್ರೆ ಈ ವರ್ಷ ಮಾಡಿದ ಕೊಟ್ಟಿಗೆಗಳನ್ನ ಏನ್ ಬರ್ಸಿದ್ದೀರ ಅಂತ ಆಯಾ ವರ್ಷನೇ ಕಂಪ್ಲೀಟ್ ಮಾಡ್ಕೋಬೇಕು. ನೆಕ್ಸ್ಟ್ ವರ್ಷಕ್ಕೆ ಮಾಡ್ತೀನಿ ಅಂತ ಆಗೋದಿಲ್ಲ. ಅದು
ಈಗ ಏನ್ ಕೊಡ್ತಾರೆ ಎಲ್ಲ ಇನ್ನು ನಾಳೆ ಬರ್ಬೋದಾ ನೀನು ಬಸ್ಸುಗಳು ಆಂಧ್ರ ಮಾಡೋಣ ಮಾತಾಡೋ ಭಾಳ ಫಾಸ್ಟ್ ಮಂಗಳವಾರ ಕಡೆಯಿಂದ ಲಿಂಗಮರ ಮಾಡೋದ್ರಿಂದ ಚಲನೆನೇ ಆಗಿಲ್ಲ. ಯಾವ್ದು ಯಾವಾಗ ಮಾಡಿಸ್ಲಿ ಮಾಡ್ತೇವಲ್ಲ ಈ ಸುಮಾರು ಸತಿ ಹೇಳ್ತಾ ಇದ್ರು. ಹಂಗಲ್ಲ ಸೇರಿಸಿದ್ರಿ ಮತ್ತು ಪ್ರೇರಣೆ ಆಗಿತ್ತಾ ಆಗದೆ ನೀವು ಸೇರಿಸ್ತೀರಲ್ಲ ಪ್ರೇರಣೆ ನೋಡ್ಬೇಕು ಮಾಡಿಲ್ಲ. ನೀವು ಹೇಳ್ತಿದ್ರಿ ಅಷ್ಟೇ ಬಲರಾಮ ನೀವು ಸೇರಿಸಿದ್ರಾ ಸೇರಿಸಿದ್ರಿ ಇರ್ತದೆ ಸೇರಿಸಿದ್ರೆ ಮಾಡಲೇಬೇಕದು. ಹೋದ ವರ್ಷ ಏನೇನೋ ಆಗಿದೆ ಕಂಪ್ಲೀಟ್ ಆಗಿದೆ ನಿಂಗಮರ ಮನೆಗೆ ಆಗಿತ್ತು ಅಷ್ಟಾಗಿಲ್ಲ. ಮತ್ತೆ ಇದು ಸೋಮಣ್ಣರ ಮನೆಯಿಂದ ಚಿಕ್ಕಮರವ್ರ ಮನೆಗೆ ಇದೆಯಾ ಅಂತ ನೋಡ್ಕೊಳ್ಳಿ. ಲಾಸ್ಟ್ ಇಯರ್ ಎಲ್ಲ ಮಾಡಿ ಮುಗಿದಿದೆ. ಈ ವರ್ಷದ ಕ್ರಿಯೋಜನೆ ಸೇರಿಸಿದಲ್ಲ ಇನ್ನೂ ಕೆಲಸ ಮಾಡಿದ್ರೆ ಭದ್ರ ಕೆಲಸ ಮಾತಾಡ ಸರಿ ಮಾಡಿ ಎಷ್ಟು ಹೇಳಿದ್ರು ಅದಕ್ಕೆ ಯೋಜನೆ ಸೇರಿಸಿ ಚೆಕ್ ಮಾಡ್ತೇವೆ ಅಲ್ಲಿ ಪಂಚಾಯತ್ ನೋಡ್ತೀವಿ. ಸಾಮಾಜಿಕ ಸಂಶೋಧನೆ ಮಾಹಿತಿ ಇಲ್ಲ. ಗ್ರಾಮ ಸಭೆ ಅನ್ಕೊಂಡು ನಾನು ಇಲ್ಲಿಗೆ ಬಂದೆ. ಆಕ್ಚುಲಿ ಇದಕ್ಕೂ ಕಳಿಸ್ತಾರೆ ಎಲ್ಲರೂ ಬಂದಿಲ್ಲ ಅದಕ್ಕೆ ಗ್ರಾಮ ಸಭೆ ಅಷ್ಟೇ ಬಂದಿರ್ತಾರೆ. ಹಾಗಾಗಿ ನಾನು ಮೊದಲನೇದಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಹೇಳ್ತೀನಿ. ನರೇಗಾ ಸಂಬಂಧಪಟ್ಟಾಗೆ ನೀವು ನಮ್ಮ ಕೃಷಿ ಇಲಾಖೆಯಿಂದಲೂ ಕೂಡ ಮಾಡ್ಕೊಳ್ಬೋದು ಅಂತ ನಮ್ಮಲ್ಲಿರೋದು ಕರ್ನಾಟಕ ಬದು ಒಂದೇ ಮಾತ್ರ. ಕರ್ನಾಟಕ ಬದು ಅಂತಂದ್ರೆ ಎಲ್ಲಿ ನೀರು ಹೊರದೋಗುವಂತ ಜಾಗ ಇರುತ್ತೆ ಅಲ್ಲಿ ನೀರನ್ನ ತಡೆಗೋಸ್ಕರ ಬದುವಿನ ಪಕ್ಕದಲ್ಲಿ ಕಂದಕಗಳನ್ನ ತೆಗೆದು ಬದು ನಿರ್ಮಾಣ ಮಾಡಿ ನೀರನ್ನ ಅಲ್ಲೇ ಇಂಗುವಂತ ಮಾಡುವಂತ ಪ್ರಕ್ರಿಯೆ ಆಗಿರುತ್ತೆ. ಅದು ಯಾರು ನಮ್ಮಲ್ಲಿ ಒಂದು ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಂತಿದೆ ಅದರ ಅಡಿಯಲ್ಲಿ ಯಾರ್ಯಾರು ಫಲಾನುಭವಿಗಳಿದ್ರು ಅವರುಗಳನ್ನ ಆಕ್ಷನ್ ಪ್ಲಾನ್ ಸೇರಿಸಿದ್ರು. ಏನು ಆಕ್ಷನ್ ಪ್ಲಾನ್ ಅಲ್ಲಿ ಹೆಸರು ನೋಂದಣಿ ಆಗಿ ಬಂದಿದೆ ಅಂತವ್ರದ್ದು ಮಾತ್ರ ಕೆಲವೊಂದು ಈ ಒಂದು ಕ್ರಿಯಾ ಯೋಜನೆಯಲ್ಲಿ ಸೇರ್ಪಡೆಗೊಂಡಿತ್ತು. ಈಗಲೂ ಕೂಡ ನೀವು ಮುಂದೆ ಮಾಡ್ತೀವಿ ಅನ್ನೋದಾದ್ರೆ ಈಗ ಗ್ರಾಮ ಸಭೆಯಲ್ಲಿ ನೋಂದಣಿ ಮಾಡ್ಕೊಂಡು ಆ ಕ್ರಿಯಾ ಯೋಜನೆ ಸೇರ್ಕೊಂಡು ನೀವು ಆ ಒಂದು ಪ್ರಕ್ರಿಯೆಯನ್ನ ಮುಂದುವರಿಸಬಹುದು. ಯಾಕಂದ್ರೆ ಈಗ ಮಳೆಗಾಲ ನಿಂತ ತಕ್ಷಣ ಆಲ್ಮೋಸ್ಟ್ ಕ್ರಿಯಾ ಯೋಜನೆ ಜಾಗ ಕಟಾವು ಆಗುತ್ತೆ. ಯಾಕಂದ್ರೆ ಇಲ್ಲೆಲ್ಲ ಡ್ರೈಲ್ಯಾಂಡ್ ಆಗಿರೋದ್ರಿಂದ ಆ ಕೆಲಸ ಮಾಡ್ಲಿಕ್ಕೂ ಅನುಕೂಲ ಆಗುತ್ತೆ. ಯಾಕಂದ್ರೆ ಮೂಲ ಉದ್ದೇಶ ಇರೋದೇ ಈ ಒಣ ಬೇಸಾಯ ಪ್ರದೇಶಗಳಲ್ಲಿ ಹೆಚ್ಚಾಗಿ ನೀರನ್ನ ಭೂಮಿಯಲ್ಲಿ ಇಂಗುವಂತೆ ಮಾಡುವಂತ ಪ್ರಕ್ರಿಯೆ. ಮೊದಲು ನರೇಗಾ ಯೋಜನೆಯಲ್ಲಿ ಕೃಷಿ ಹೊಂಡ ಇತ್ತು, ಈಗಿಲ್ಲ ಕೃಷಿ ಹೊಂಡ ಇಲ್ಲ. ಯಾಕೆ ಅಂತಂದ್ರೆ ಅದು ಮಾನವ ಇದರಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ, ಎಲ್ಲ ಮೆಷಿನರಲ್ಲಿ ಮಾಡ್ತಾ ಇದ್ರು, ಮೆಥಡ್ ಇಂದ ಮಾಡ್ತಿದ್ರು. ಅದಿಲ್ಲ, ರದ್ದಾಗಿರೋದ್ರಿಂದ ಈಗ ಮಾಡಕ್ ಬರಲ್ಲ. ಕೃಷಿ ಹೊಂಡ ನಮ್ಮ ಇಲಾಖೆ ಸ್ಕೀಮ್ಗಳಲ್ಲಿದೆ. ಕೃಷಿ ಭಾಗ್ಯ ಯೋಜನೆ ಅಂತಿದೆ, ಆ ಕೃಷಿ ಭಾಗ್ಯ ಯೋಜನೆಯಲ್ಲಿ ನೀವು ಮಾಡ್ಕೊಳ್ಬಹುದು. ಅದೇನಂದ್ರೆ ಸ್ಲೋಪ್ ಮೆಥಡ್ ಬರುತ್ತೆ. ಅದು 10 ಮೀಟರ್ 12 ಮೀಟರ್ 15 ಮೀಟರ್ 18 21 ಈಗ ಡಿಫ್ರೆಂಟ್ ಸೈಜ್ ನಲ್ಲಿ ಇರುತ್ತೆ. ಸ್ಲೋಪ್ ವಿಧಾನದಲ್ಲಿ ಇರುತ್ತೆ. 1:1 ಸ್ಲೋಪ್ ಇರುತ್ತೆ. ಮತ್ತೆ ಆಳ 3 ಮೀಟರ್ ಅಷ್ಟೇ ಆಳ ಇರುತ್ತೆ. ಅದು ಪ್ಯಾಕೇಜ್ ಅಲ್ಲಿ ಇರುತ್ತೆ. ಪ್ಯಾಕೇಜ್ ಅಂತಂದ್ರೆ ಏನು ಕರ್ನಾಟಕ ಬಂದು ಅಂತ ಹೇಳಿದ್ರೆ ಆ ಕರ್ನಾಟಕ ಬಂದೂ ಇರಬೇಕು, ಪ್ಲಸ್ ಕೃಷಿ ಹೊಂಡ ಮಾಡಬೇಕು. ಅದಕ್ಕೆ ಸೀಡ್ ಟ್ರ್ಯಾಪ್ ಅಂತ ಬರುತ್ತೆ. ಒಂದು ಸಣ್ಣದೊಂದು ಸೀಡ್ ಟ್ರ್ಯಾಪ್ ಮಾಡಿ ಅದಕ್ಕೆ ನೇರವಾಗಿ ನೀರು ಕೃಷಿ ಹೊಂಡಕ್ಕೆ ಬೀಳಿದಾಗ ಸೀಡ್ ಟ್ರ್ಯಾಪ್ ಮುಖಾಂತರ ಇಳಿಯಾಗಿ ಅಲ್ಲಿ ಹೋಗಿ ಅನ್ನೋ ಕಾನ್ಸೆಪ್ಟ್ ಸೀಡ್ ಟ್ರ್ಯಾಪ್ ಇರುತ್ತೆ. ಮತ್ತೆ ಅದಕ್ಕೆ ಪಾಲಿಥಿನ್ ಲೈನಿಂಗ್ ಬರುತ್ತೆ, ಅಂದ್ರೆ ಟಾರ್ಪಲ್ ಆಗ್ತಾರೆ. ಟಾರ್ಪಲ್ ಹಾಕಿ ಸುತ್ತ ತಂತಿ ಬೇಲಿನೂ ಕೂಡ ಹಾಕ್ಬೇಕು, ಕಡ್ಡಾಯ ಆಗಿದೆ ಈಗ. ತಂತಿ ಬೇಲಿ ಹಾಕಿ ಡೀಸೆಲ್ ಮೋಟರ್ ಪಂಪ್ ಸೆಟ್ ಇದಿಷ್ಟು ಸೇರಿ ಒಂದು ಪ್ಯಾಕೇಜ್. ಅಂದ್ರೆ ಜನರಲ್ ನವರಿಗೆ 80% ಸಹಾಯಧನ ಸಿಗುತ್ತೆ, SC ST 90% ಸಹಾಯಧನದಲ್ಲಿ ಸಿಗುತ್ತೆ. ಇದನ್ನ ಕೂಡ ನೀವು ನೇರವಾಗಿ ನಮ್ಮ ಇಲಾಖೆಗೆ ಸಂಪರ್ಕ ಮಾಡಿ ನಿಮ್ಮ ದಾಖಲಾತಿಗಳನ್ನು ಕೊಟ್ಟು ಹೆಸರು ನೋಂದಾಯಿಸಿ ಆನ್ಲೈನ್ ಅಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಅಲ್ಲಿ ಮುಂದೆ ಪ್ರಕ್ರಿಯೆ ನಾವು ಸ್ಥಳ ಪರಿಶೀಲನೆ ಮಾಡ್ತೀವಿ. ಖಾಲಿ ಜಾಗ ಸ್ಥಳ ಪರಿಶೀಲನೆ ಮಾಡಿ GPS ಮಾಡಿ ನಂತರ ನೀವು ಕೆಲಸ ಮಾಡಿದ್ಮೇಲೆ ಕೂಡ ನಾವು GPS ಪ್ರಕ್ರಿಯೆಯನ್ನ ಮುಂದುವರಿಸಿ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಆಗಿದೆ ಅಂತ ಖಾತರಿ ಆದ್ಮೇಲೆ ನಿಮಗೆ ಬಿಲ್ಲು ನಿಮ್ಮ ಅಕೌಂಟ್ ನೇರವಾಗಿ ನಿಮ್ಮ ಖಾತೆಗೆ ಬರುವಂತದ್ದು. ಇದೇನು ಜಾಬ್ ಕಾರ್ಡ್ ಮುಖಾಂತರ ಆಗುವಂತದ್ದೆಲ್ಲ ಇದು. ಇದು ಬಿಟ್ಟರೆ ನಮ್ಮ ಇಲಾಖೆಯಿಂದ ಹಲವಾರು ಸ್ಕೀಮ್ಗಳಿದೆ. ಕೃಷಿ ಯಾಂತ್ರೀಕರಣ ಯೋಜನೆಯಡಿ
ಹಲವಾರು ಯಂತ್ರೋಪಕರಣಗಳನ್ನ ಸಹಾಯಧನದಲ್ಲಿ ವಿತರಣೆ ಮಾಡ್ತೀವಿ. ಅದು ಟ್ರ್ಯಾಕ್ಟರ್ಗೆ ಸಂಬಂಧಿಸಿದಂತೆ ರೋಟರಿ ಇರ್ಬೋದು, ಬಲರಾಮ್ ಮೇಜ್ ಇರ್ಬೋದು, ಕಲ್ಟಿವೇಟರ್ ಇರ್ಬೋದು, ಅಥವಾ ಮಿನಿ ವೀಡರ್ ಅದಿರ್ಬೋದು, ಪವರ್ ಟಿಲ್ಲರ್ ಇರ್ಬೋದು, ಹೀಗೆ ಹಲವಾರು ಯಂತ್ರೋಪಕರಣಗಳನ್ನ ಸಹಾಯಧನದಲ್ಲಿ ವಿತರಣೆ ಮಾಡ್ತೀವಿ. ಇದು ಕೂಡ ಆಲ್ರೆಡಿ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು, ಈಗ ಸ್ಟಾಪ್ ಆಗಿದೆ. ಯಾಕೆ ಅಂತಂದ್ರೆ GST ಈಗ ಕಡಿಮೆ ಆಯಿತು. GST ಕಡಿಮೆ ಆಗಿರೋದ್ರಿಂದ ಅದು ರೇಟು ಕೂಡ ಕಡಿಮೆ ಆಗುತ್ತೆ. ನಮ್ಗೆ ಆನ್ಲೈನ್ ಡಿಸ್ಪ್ಲೇ ಆಗಬೇಕಲ್ಲ ರೇಟ್. ನೀವು ಅರ್ಜಿ ಕೊಟ್ಟಾಕ್ಷಣಕ್ಕೆ ಅರ್ಜಿನ ನಾವು ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಈಗ ಬದಲಾವಣೆ ಏನಾಯ್ತು ಅದನ್ನೇ ಈಗ ರೇಟ್ ಚೇಂಜ್ ಆಗಿದೆ. ರೋಟ್ರಿ ತಗೋತಾ ಇದ್ರು, ರೋಟ್ರಿ 70,000 90,000 ಕಂಪ್ನಿ ಮೇಲೆ ವ್ಯತ್ಯಾಸ ಆಯಿತು. ಒಂದೊಂದು ಕಂಪ್ನಿಗೆ ಒಂದೊಂದು ರೇಟ್ ಇರುತ್ತೆ. ಅದು 1,000 2,000 ಈಗ ಅವರು ಗೇಜ್ ಮತ್ತೆ ಅವರು ಏನ್ ಮಾಡಲ್ ಕೊಟ್ಟಿರ್ತಾರೆ ಅದ್ರ ಮೇಲೆ ವ್ಯತ್ಯಾಸ ಆಗ್ತಾ ಇರುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ಯಾವುದೇ ಮಾಡಿದ್ರು ನೀವು ಅರ್ಜಿ ಆದ ತಕ್ಷಣ ನಾವು ಆನ್ಲೈನ್ ಮಾಡ್ತೀವಿ. ಅನುದಾನ ಇದೆ ಅಂದ ತಕ್ಷಣ ನಿಮ್ಗೆ ಒಂದು ಸರ್ಕಾರ ಸಿಗುತ್ತೆ. ನೀವು ಆನ್ಲೈನ್ ಮಾಡಿದ ತಕ್ಷಣ ನಿಮ್ಗೆ ಇಷ್ಟು ರೈತರ ಹೊತ್ತಿಗೆ ಕಟ್ಟಬೇಕು ಅಂತ ಬರುತ್ತೆ. ಅದನ್ನೇ ಪ್ರಿಂಟ್ ಕೊಟ್ಟರೆ ನಿಮ್ಮ ಅಕೌಂಟ್ ಇಂದಾನೆ RTGS ಆಗಬೇಕು. ಯಾವುದೇ ಪ್ರಕ್ರಿಯೆ ಆದ್ರೂ ರೈತರ ಖಾತೆಯಿಂದಲೇ ಸಂಬಂಧಪಟ್ಟ ಸಂಸ್ಥೆಯವರಿಗೆ RTGS ಆಗುತ್ತೆ. ನಂತರ ಅವರು ಸಪ್ಲೈ ಕೊಡ್ತಾರೆ. ಯಾವುದೇ ಇದಾದ್ರೆ ಅದೇ ರೀತಿ ಸ್ಪ್ರಿಂಕ್ಲರ್ ಈ ಕಪ್ ಪೈಪ್ ಅಂತ ತಿಳ್ಕೊಂಡ್ರೆ ಅದಕ್ಕೂ ಅಷ್ಟೇ ಪ್ರಕ್ರಿಯೆ. ಅದು ಕೂಡ ಈಗ ರೇಟ್ ಕಡಿಮೆ ಆಗಿದೆ. ಲಾಸ್ಟ್ ಇಯರ್ ತಗೊಂಡವ್ರಿಗೆ 4,667 ರೂಪಾಯಿ ಇತ್ತು, 35 ರೂಪಾಯಿ. ಈಗ 1,500 ಕಡಿಮೆ ಆಗೋಗಿದೆ. GST ಕಡಿಮೆ ಆದ್ಮೇಲೆ 3,300 ಚಿಲ್ಲರೆ ಬಂದಿದೆ. ಹಾಗಾಗಿ ನೀವು ಅದನ್ನು ಕೂಡ ಮೊದ್ಲೇನ್ ಮಾಡ್ತಿದ್ರು, ಇಲಾಖೆಗಳಲ್ಲಿ ತಂದು ಇಟ್ಕೊಂಡು ಸಂಸ್ಥೆ ತಂದು ಒಂದ್ ಕಡೆ ಇಡ್ತಿದ್ರು. ನೀವು ದುಡ್ಡು ಕಟ್ಟಿದ ತಕ್ಷಣ ಅಲ್ಲೇ ತಗೊಂಡು ಹೋಗ್ತಿದ್ರಿ. ಈಗ ಹಾಗಿಲ್ಲ. ನೀವು ದುಡ್ಡು ಕಟ್ಟಬೇಕು, ನಿಮ್ಮ ಅಕೌಂಟ್ ಇಂದ RTGS ಆಗಬೇಕು. RTGS ಆದ ತಕ್ಷಣ ಅವ್ರಿಗೆ ಸಪ್ಲೈ ಕೊಡ್ತಾರೆ. ಯಾವುದೇ ಮೆಟೀರಿಯಲ್ ಆಗಿರ್ಬೋದು, ಚಾರ್ಟ್ ಕಟ್ಟಿರ್ಬೋದು, ನೀವು ಯಾವುದೇ ಮೆಟೀರಿಯಲ್ ತಗೊಂಡ್ರು ಆ ಒಂದು ಪ್ರಕ್ರಿಯೆ ಇರುತ್ತೆ. ಜೊತೆಗೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಪ್ರತಿಯೊಂದು ಆನ್ಲೈನ್. ನೀವು ಏನೇ ಪದಾರ್ಥ ತಗೊಳ್ಬೇಕು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಅನ್ನ ನೀವು ತರಲೇಬೇಕು. ಯಾಕೆಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದ್ರೆ ನಿಮ್ದು ಪ್ರಕ್ರಿಯೆ ಓಪನ್ ಆಗುತ್ತೆ. ನೀವು ಏನ್ ಮೆಟೀರಿಯಲ್ ತಗೊಳ್ತೀನಿ ಅಂತ ದಾಖಲಾದ್ರೆ ನಿಮ್ಗೆ ಮೆಸೇಜ್ ಬರುತ್ತೆ. ಯಾಕೆಂತಂದ್ರೆ ಇದರಲ್ಲಿ ನಾವು ಬೇರೆ ಹೆಸರಲ್ಲಿ ಮೋಸ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಕೆಲವರು ಬರ್ತಾರೆ, ನನ್ನ ಕಾರ್ಡ್ ಬಂದಿಲ್ಲ ಅಂದ್ಬಿಟ್ಟು ಪಕ್ಕದಲ್ಲಿ ಕೊಟ್ಟೋಗಿರ್ತಾರೆ, ಅವರೇ ಇರ್ತಾರೆ ಜೊತೆನಲ್ಲಿ. ಅಲ್ಲಿ ಅವ್ರ ಮೆಸೇಜ್ ಹೋದ ತಕ್ಷಣ ನಾನು ಏನು ತಗೊಂಡಿಲ್ಲ, ನನ್ಗೆ ಮೆಸೇಜ್ ಬಂದನ್ನೇ ನೋಡಿ ಬರ್ತಾರೆ. ಅದಕ್ಕೆ ನಾವು ಒತ್ತಿ ಹೇಳ್ತೀವಿ, ಆಧಾರ್ ಕಾರ್ಡ್ ತಗೊಂಡು ಬಂದು ಬೇರೆ ಹೆಸರು ತಗೊಂಡಾಗ ನೀವು ಅವ್ರಿಗೆ ಗೊತ್ತಿರ್ಬೇಕು. ಯಾಕಂದ್ರೆ ನೀವು ಅವ್ರ ಹೆಸರು ಹೇಳಿದಾಗ ಅವ್ರಿಗೂ ಮಾಹಿತಿ ಗೊತ್ತಿರ್ಬೇಕು. ಯಾಕಂದ್ರೆ ಅವ್ರ ಗೊಂದಲಕ್ಕೆ ಒಳಗಾಗಬಾರ್ದು. ಆ ಕಾರಣಕ್ಕೋಸ್ಕರ ಪ್ರತಿಯೊಂದು ಪ್ರಕ್ರಿಯೆಗೂ ನೀವು ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ. ಜೊತೆಗೆ FID ನಂಬರ್ ಮಾಡಿಸ್ಬೇಕಾದ್ರೆ ಸರ್ವೆ ನಂಬರ್ನ ಯಾವ್ದೋ ನಿಮ್ಮ ಹತ್ರ 5 RTC ಇದ್ರೆ 1 2 ಸೇರ್ಸ್ಬಿಟ್ಟಿರ್ತೀರಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ನೀವು ಬ್ಯಾಂಕ್ ನ ಸಾಲ ತಗೊಳ್ಬೇಕಂದ್ರೆ ಪ್ರತಿಯೊಂದು ಸರ್ವೆ ನಂಬರ್ ಕೂಡ ಆ FID ನಂಬರ್ ಅಲ್ಲಿ ನೋಂದಣಿ ಆಗಿರ್ಬೇಕು ಅಂತ ಕಡ್ಡಾಯ ಆಗಿದೆ. ನೀವು ಸೊಸೈಟಿಗೂ ಅಥವಾ ಬ್ಯಾಂಕ್ಗೆ ಹೋದ್ರೆ ಇದನ್ನ ಸೇರ್ಸ್ಕೊ ಬಂದಿದ್ದು ವಾಪಸ್ ಕಳಿಸ್ತಾರೆ. ಆ ಕಾರಣದಿಂದ ನೀವು ಎಷ್ಟು ಸರ್ವೆ ನಂಬರ್ ಇದೆ ಅಷ್ಟು ಸರ್ವೆ ನಂಬರ್ನ ನೀವು FID ನಲ್ಲಿ ಸೇರ್ಸ್ಕೊಳ್ಬೇಕು. ಹಿಂದೆ ಮಾಡ್ತಿದ್ರು ಸೊಸೈಟಿನಲ್ಲಿ. ಈಗ ಹಿಂದೆ ಸರ್ವೆ ನಂಬರ್ ಏನೇ ಇದ್ರು ನಿಮ್ ತಂದೆ ಹೆಸರಿದ್ರು ಕೆಲವರು ಏನೋ ಇದು ಬೇಸಿನಲ್ಲಿ ಲೋನ್ ಕೊಟ್ಬಿಡ್ತಿದ್ರು. ಈಗ ಆಗ್ತಾ ಇಲ್ಲ. ಅದು ಕಡ್ಡಾಯವಾಗಿ ಆಗ್ಬೇಕು. ಕೆಲವ್ರದ್ದು ಏನಾಗಿದೆ, ಹಿಂದೆ ನಮ್ಮ ತಂದೆ ಹೆಸರು ನಾವು ತಗೊಳ್ತಿದ್ದೋ, ಈಗ ಆಗಲ್ಲ. ನೇಮ್ ಮಿಸ್ ಮ್ಯಾಚ್ ಬರುತ್ತೆ ಆಧಾರ್ಗೂ RTCಗೂ. ಅವಾಗ ಏನಾಗುತ್ತೆ, ಒಂದ್ ವೇಳೆ ನಿಮ್ ತಂದೆ ಹೆಸರಲ್ಲಿತ್ತು, ಅವ್ರ ಹೆಸರಲ್ಲಿ FID ಆಗಿತ್ತು, ಈಗ ಅವ್ರು ಬೌದ್ಧ ಆಗಿದ್ರೆ ಅವ್ರ ತಾಯಿ ಹೆಸರಿಗೂ ಮಗನ ಹೆಸರಿಗೂ ಆಗಿರುತ್ತೆ. ಬಟ್ ಇವ್ರಿಗೆ FID ಮಾಡಕ್ ಆಗಲ್ಲ. ಯಾಕೆಂದ್ರೆ ಅವರಲ್ಲಿ ಡಿಲೀಟ್ ಆಗ್ಲೇಬೇಕು. ಡಿಲೀಟ್ ಆದ ನಂತರ ಇವ್ರಿಗೆ FIDಗೆ ಸರ್ವೆ ನಂಬರ್ನ ಸೇರಿಸಬೇಕಾಗುತ್ತೆ. ಇಲ್ಲ ಅಂದ್ರೆ ಅದು ಸೇರಿಸಲಿಕ್ಕೆ ಅವಕಾಶ ಇರಲ್ಲ. ಅದು ಟೈಮ್ ಆಗುತ್ತೆ. ಡಿಲೀಟ್ ಆಪ್ಷನ್ ನಮ್ಗೆ ಕೊಟ್ಟಿಲ್ಲ, ನಾವು ಎಲ್ಲರೂ ಕಳಿಸ್ಬೇಕಾಗುತ್ತೆ. ಅದು ಡಿಲೀಟ್ ಆಗಿ ಬಂದ ತಕ್ಷಣ ಹೊಸದಾಗಿ ಸೇರ್ಪಡೆಯನ್ನ ನಾವು ಮಾಡಬೇಕಾಗುತ್ತೆ. ಇದು ಮುಖ್ಯವಾಗಿ ಬಂದಿರ್ತಕ್ಕಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಏನಾಗಿದೆ ಅಂದ್ರೆ ಮೇಜರ್ ಆಗಿ ಎಲ್ಲರಿಗೂ ಬಂದಿರೋದು PM ಕಿಸಾನ್. ಮೋದಿ ಅಮೌಂಟ್ ಬರ್ತಾ ಇದ್ದು ನಿಂತೋಗಿದೆ. ಇದು ಹೆಚ್ಚು ಜನರಲ್ಲಿ ಗೊಂದಲ ಇದೆ. ಅದು ಕಂಡೀಷನ್ಸ್ ಇದೆ, ಬಟ್ ಹಿಂದೆ ಎಲ್ಲ ಕಂಡೀಷನ್ಸ್ ವೈಲೇಟ್ ಆಗಿತ್ತು. ಈಗ ಅದನ್ನ ವೆರಿಫಿಕೇಶನ್ ಮಾಡಿದಾಗ ಹಲವಾರು ಸಿಗಾಕೊಂಡಿದೆ. ಅದನ್ನ ಇನ್ನೂ ಪ್ಯೂರಿಫೈ ಮಾಡ್ತಾ ಇದ್ದಾರೆ. ಒಂದೇ ಕುಟುಂಬದ ಸದಸ್ಯರಾಗಿರಬಾರ್ದು. ಅಂದ್ರೆ ಒಂದೇ ಕುಟುಂಬದ ಸದಸ್ಯರು ಅಂದ್ರೆ ಒಂದು ರೇಷನ್ ಕಾರ್ಡ್ ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಇರುತ್ತೆ. ಅದ್ರಲ್ಲಿ ಅಪ್ಪ ಮಕ್ಕಳು ತಗೊಳ್ಬಹುದು, ಗಂಡ ಹೆಂಡತಿ ತಗೊಳ್ಳಿಕ್ ಬರಲ್ಲ. ಒಂದೇ ಕುಟುಂಬದ ಸದಸ್ಯರು ಅಂತ ಬರುತ್ತೆ. ಇಬ್ರು ಒಬ್ರು ತಗೊಳ್ಬಹುದು. ಕೆಲವರು ವಾದ ಮಾಡ್ತಾರೆ, ಅವ್ರ ಹೆಸರು ಬೇರೆ ಜಮೀನಿದೆ, ನನ್ನ ಹೆಸರು ಬೇರೆ ಜಮೀನಿದೆ. ಗಂಡ ಹೆಂಡತಿಗೆ ಅದು ಬರೋದಿಲ್ಲ. ಮಕ್ಕಳಿಗೆ ಅವಕಾಶ ಇದೆ, ಮಕ್ಕಳು ತಗೊಳ್ಬಹುದು. ಇದನ್ನ ಒಂದು ಕಂಡೀಷನ್ ಮಾಡ್ಕೊಳ್ಬೇಕು. ಜೊತೆಗೆ ಅವರು ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು, ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು, ಮತ್ತೆ ಪೆನ್ಷನ್ ಹೋಲ್ಡರ್ ಆಗಿರಬಾರ್ದು. ಇವೆಲ್ಲ ಕಂಡೀಷನ್ಸ್ ಇದೆ. ಈ ಎಲ್ಲಾ ಆಧಾರದ ಮೇಲೆ ಅದು ವೆರಿಫೈ ಮಾಡ್ತಾ ಇದ್ದಾರೆ. ವೆರಿಫೈ ಮಾಡೋಕ್ಕೋಸ್ಕರ ಜೊತೆಗೆ KYC ಆಗಿರ್ಬೇಕು. KYC
ಹೊತ್ತಿಗೆ ಹೇಳ್ತಾ ಇದ್ದೀವಿ. ಯಾರು ಇದ್ರು ಕೆಲವರು ಗಮನ ಕೊಟ್ಟಿಲ್ಲ. ಕೆಲವರು ಏನ್ ಮಾಡೋರು ಬ್ಯಾಂಕಲ್ಲಿ KYC ಆಗಿದೆ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಇಲ್ಲಿ PM ಕಿಸಾನ್ಗೆ KYC ಆಗಿಲ್ಲ ಅಂದ್ರೆ ಅಮೌಂಟ್ ಬರಲ್ಲ. KYC ಸಮಸ್ಯೆ ಏನಂತಂದ್ರೆ ಆಧಾರ್ ಕಾರ್ಡ್ ಮಾಡ್ಕೊಂತ ಸಂದರ್ಭದಲ್ಲಿ ಯಾವ್ದೋ ಫೋನ್ ನಂಬರ್ ಕೊಟ್ಟಿರ್ತಾರೆ. ಮನೆಯಲ್ಲಿ ಫೋನ್ ನಂಬರ್ 4-5 ಜನ ಕೊಟ್ಟಿರ್ತಾರೆ. KYC ಮಾಡುವಾಗ ಒಬ್ಬರು ಒಂದೇ ತಗೊಳ್ಳೋದು ಫೋನ್ ನಂಬರ್. ಆ ಕಾರಣಕ್ಕೋಸ್ಕರ KYC ಮಾಡ್ಲಿಕ್ಕೆ ಅಂತ ಬರ್ತಾರೆ, ಬಟ್ ತಗೊಳ್ಳಲ್ಲ. OTP ಬರುತ್ತೆ ಅವ್ರಿಗೆ. ಮೊಬೈಲ್ ಬೇಸ್ಡ್ ಆದ್ರೆ OTP ನಾವು ಮಾಡಿದಾಗ ಅವ್ರಿಗೆ ಮೊಬೈಲ್ OTP ಬರುತ್ತೆ. ಆ ನಂಬರ್ ಇರಲ್ಲ, ಅಥವಾ 2-3 ಜನಕ್ಕೆ ಸೇಮ್ ನಂಬರ್ ಕೊಟ್ಟಿದಾಗ OTP ಹೋಗಲ್ಲ. ಅಂತ ಸಂದರ್ಭದಲ್ಲಿ ನಾವು ಅದನ್ನ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಪ್ರಾರಂಭದಲ್ಲಿ ಆಧಾರ್ ಕಾರ್ಡ್ ಮಾಡಿದಾಗ ಮೊಬೈಲ್ ನಂಬರೇ ಇರಲಿಲ್ಲ ಆಧಾರ್ ಕಾರ್ಡ್ ಅಲ್ಲಿ. ಕೆಲವರು ಅಪ್ಡೇಟ್ ಮಾಡ್ಕೊಂಡಿದ್ರೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು. ಅದರಲ್ಲೂ ಬರಲಿಲ್ಲ ಅಂತಂದ್ರೆ ಕೆಲವರಿಗೆ ತಪ್ಪು ಕೊಟ್ಟು ಮಾಡ್ಬೋದು. ಅದು ಎಫೆಕ್ಟ್ ಕೊಟ್ಟು ಸೈಬರ್ ಸೆಂಟರ್ಗಳಲ್ಲಿ ಅಥವಾ ಗ್ರಾಮೀಣ ಕೇಂದ್ರಗಳಲ್ಲಿ ಕೂಡ KYC ಮಾಡ್ಕೊಡ್ತಾರೆ. ಇದನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಬಹುದು. ಈ ರೀತಿ ನಮ್ಮಲ್ಲಿರೋ ಸಮಸ್ಯೆಗಳನ್ನ ಬಿಡಿಸುವಾಗ ಮಾತ್ರ ಅದು ಅಪ್ಡೇಟ್ ಆಗ್ಲಿಕ್ಕೆ ಸಾಧ್ಯ. ಮತ್ತೆ ಕೆಲವರು ಇರ್ತವೆ, ಹಿಂದೆ ಯಾರೋ ನನ್ನ ಹೆಸರು 4 RTC ಇದೆ ಅಂದ್ರೆ ನಮ್ಮ ಮನೆಯವ್ರು 4 ಜನಕ್ಕೂ ಒಂದೊಂದು RTC ಸೇರ್ಸ್ ಮಾಡ್ಬಿಟ್ಟಿದ್ದಾರೆ. ಹಿಂದೆ ಏನಾಗ್ತಿತ್ತು ಅಂತಂದ್ರೆ ಪ್ರಾರಂಭದಲ್ಲಿ ಮಾಡಿದಾಗ ಟಾರ್ಗೆಟ್ ಕೊಟ್ಟಿದ್ರು ರೆವಿನ್ಯೂನವ್ರಿಗೆ, ಪಂಚಾಯತ್ಗೆ, ಕೃಷಿ ಇಲಾಖೆ, ತೋಟಕ್ಕೆ. ಅವ್ರೇನ್ ಮಾಡೋರು ಮನೆಗೆ ಹೋಗಿ 4 RTC 4 ಜನದ ಹೆಸರು ಮಾಡ್ಬಿಟ್ರು ಟಾರ್ಗೆಟ್ ರೀಚ್ ಆಗಲಿ ಅಂತೇಳಿ. ಈಗ ಏನಾಗಿದೆ RTCಗೂ ಆಧಾರ್ಗೂ ಟ್ಯಾಲಿ ಆಗ್ತಾ ಇಲ್ಲ ಅಂತೇಳಿ ಬಂದಾಗಿದ್ದಾರೆ. ಅವೆಲ್ಲ ರೆಕ್ಟಿಫಿಕೇಶನ್ ಆಗಿ ಆಗ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನ್ ಮಾಡಿರ್ತಾರೆ, ಈಗ ನಾನು ಹೇಳಿದೆ ಒಂದೇ RTC ಕೊಟ್ಟು FID ಮಾಡ್ತಿರ್ತಾರೆ. ಈಗ ಆ ಜಮೀನು ಮಾರಾಟ ಆಗಿರುತ್ತೋ ಅಥವಾ ಮಕ್ಕಳಿಗೋ ಇನ್ನು ಅಣ್ಣ ತಮ್ಮದಿರೋ ಹಂಚ್ಕೊಂಡು ಬೇರೆ ಹೆಸರು ಕೊಟ್ಟೋಗಿರುತ್ತೆ. ನಿಮ್ಮ ಹೆಸರಲ್ಲಿ ಆಧಾರ್ಗೆ ಲಿಂಕ್ ಆಗಿರೋ RTC ಈಗ ಇರೋದಿಲ್ಲ. ವೆರಿಫೈ ಮಾಡಿದಾಗ ಇವ್ರ ಹೆಸರಲ್ಲಿ RTC ಇಲ್ಲ, ಬದಲಾಗಿದೆ ಅಂತ ಬಂದಾಗ ಸ್ಟಾಪ್ ಆಗಿದೆ. ಇವೆಲ್ಲಾ ಕರೆಕ್ಷನ್ಸ್ ಕೂಡ ಮಾಡಿದಾಗ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇನ್ನೂ ಅಪ್ಡೇಟ್ ಮಾಡ್ತಾನೆ ಇದ್ದಾರೆ. ಎಲ್ಲ ಇನ್ನೂ ಕರೆಕ್ಷನ್ ಬಹಳ ಇದೆ. ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟನ್ನ ನೀವು ಅಪ್ಡೇಟ್ ಮಾಡ್ತಾರೆ ನಿರಂತರವಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ 2018 ಹಿಂದಿನ RTC ಇದ್ದವರು ಮಾತ್ರ ಬರ್ತಾ ಇರೋದು, ಹೊಸ RTC ಅಪ್ಡೇಟ್ ಆಗಿಲ್ಲ. ಹಾಗಾಗಿ ಅಲ್ಲಿಂದ ಈಚೆ ಯಾರಿಗೂ ಬರೋದಿಲ್ಲ, ಹೊಸ ಮಾಡಿಸಿದ್ರು ಕೂಡ ಬರೋದಿಲ್ಲ. ಯಾರಿಗ ಅವಕಾಶ ಇದೆ ಅಂತಂದ್ರೆ ಹಿಂದೆ ಬರ್ತಾ ಇದ್ದು ಭೌತಿಯಾಗಿರ್ತಾರೆ, ಅವರಿಂದ ಅವರ ತಾಯಿಗೋ ಅಥವಾ ಮಕ್ಕಳಿಗೋ ಇನ್ಯಾರಿಗೂ ವರ್ಗಾವಣೆ ಆಗಿರುತ್ತೆ, RTC ಬದಲಾವಣೆ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಡೆತ್ ಸರ್ಟಿಫಿಕೇಟ್ ನ ಕೊಟ್ಟು ಜೊತೆಗೆ ಅವರ ಚೇಂಜ್ ಆಗಿರುವಂತ ದಾಖಲಾತಿ, ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ರೆ ವರ್ಗಾವಣೆ ಆಗುತ್ತೆ. ಅದು ಆಟೋಮೆಟಿಕ್ ಅಂದ್ರೆ ಟೈಮ್ ತಗೊಳುತ್ತೆ, ಬಟ್ ಅವ್ರಿಗೆ ಕಂಟಿನ್ಯೂ ಆಗುತ್ತೆ. ಬಟ್ ಹೊಸದಾಗಿ ಈಗ ನಾನು ಜಮೀನ್ ತಗೊಂಡಿದ್ದೀನಿ, ನನ್ನ ಹೆಸರು ಜಮೀನ್ ಇದೆ, ನಾನು ಹೊಸದಾಗಿ ಅಪ್ಲೈ ಮಾಡ್ತೀನಿ ಅಂದ್ರೆ ಕನ್ಸಿಡರ್ ಆಗೋದಿಲ್ಲ. ಯಾಕಂದ್ರೆ ಆನ್ಲೈನ್ ಅಪ್ಡೇಟ್ ಆಗಿಲ್ಲ. ಅದನ್ನೇ ನಾನು ಹೇಳ್ತೀನಿ, ಕಾರಣಗಳು ಹಲವಾರಿದೆ. ಇಷ್ಟೊಂದು ಏನ್ ಹೇಳಿದ್ರೆ ಅದ್ರಲ್ಲಿ ಯಾವ್ದೋ ಒಂದು ಕಾರಣ ಇದ್ರೆ ಒಂದು RTC 4 ಜನ ಇಟ್ಟಿರ್ತದೆ. 4 ಜನಕ್ಕೂ ತಗೊಳ್ಬಹುದು. ಹೇಗೆ ಗೊತ್ತೆ, ನೀವು FID ಮಾಡ್ಬೇಕಾದ್ರೆ ನೀವು ಸರ್ವೆ ನಂಬರ್ ಎಂಟ್ರಿ ಮಾಡ್ತಿರಲ್ಲ, ಅದು ಈಗ ಒಂದ್ 4 ಜನ 1 ಎಕರೆ ಇರುತ್ತೆ. ಎಂಟ್ರಿ ಮಾಡಿದಾಗ ಅಲ್ಲಿ ಕೇಳುತ್ತೆ ಫುಲ್ ಇದು ಅಥವಾ ಈಕ್ವಲ್ ಶೇರ್ ಅಂತ ಕೇಳುತ್ತೆ. ಈಕ್ವಲ್ ಶೇರ್ ಅಂತ ಕೊಟ್ಟು ನೀವು FID ಮಾಡಿದ್ರೆ 4 ಜನಕ್ಕೂ ಅದೇ ಭಾಗ ಮಾಡುತ್ತೆ, 10 ಗುಂಟೆನ. ಅವು 4 ಜನ ಎಲಿಜಿಬಲ್, 4 ಜನ ತಗೊಳ್ಬಹುದು. ನೀವು ಏನಾರ ಫುಲ್ ಅಂತ ಏನಾರ ಕೊಟ್ರೆ ಅದು ಲಿಂಕ್ ಮಾಡುವಾಗ ಮೊದಲನೇ ಹೆಸರು ಯಾರು ಇರ್ತಾರೋ ಅವ್ರ ಹೆಸರು ಕುಂತಿರುತ್ತೆ ಜಮೀನಲ್ಲಿ. ಉಳಿದವ್ರಿಗೂ ಬರೋದಿಲ್ಲ, ಒಬ್ಬರಿಗೆ ಮಾತ್ರ ಬರುತ್ತೆ. ಆ ರೀತಿ ಆಗಿರ್ತದೆ. ಅದನ್ನ ಸರಿಪಡಿಸ್ಕೊಳ್ಬೇಕು ನಾವು. ಯಾಕಂದ್ರೆ ಅದು ಮಾಡಿಲ್ಲ ಅಂದ್ರೆ ಬರೋದಿಲ್ಲ. ಜಂಟಿದ್ರೆ ಎಲ್ಲರೂ ಎಲಿಜಿಬಲ್ ಇರ್ತಾರೆ, ಎಲ್ಲರೂ ತಗೊಳ್ಬಹುದು. ಅವಾಗ ಸಾಲಕ್ಕೂ ಎಲಿಜಿಬಲ್ 4 ಜನ. ನೀವು ಫುಲ್ ಅಂತ ಮಾಡಿದ್ರೆ ಅಲ್ಲಿ ಸಾಲ 3 ಜನ ಕೆಳಗಡೆ ಇರೋರು ಸಿಗೋದಿಲ್ಲ, ಮೇಲ್ನವರು ಒಬ್ರಿಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಅದು ಆನ್ಲೈನ್ ಎಂಟ್ರಿ ಮಾಡುವಾಗ ಕೇರ್ಫುಲ್ ಆಗಿ ಮಾಡ್ಬೇಕು. ಎಂಟ್ರಿ ಇರುವಾಗ ಮಾತ್ರ ಅದನ್ನ ಸರಿಪಡಿಸ್ಬೋದು, ಏನ್ ತೊಂದರೆ ಇಲ್ಲ. ಅಂತ ಇದ್ರೆ ನಮ್ಮ ಆಫೀಸ್ ತಗೊಂಡ್ ಬಂದಾಗ ಅವ್ರು ಪೂರ್ಣ 4 ಜನ ಇಲ್ಲ, 4 ಜನದ್ದು RTC, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಅಷ್ಟನ್ನು ತಂದ್ಕೊಟ್ರೆ ಅಕಸ್ಮಾತ್ ಒಬ್ಬರೇ ಸಲ ಸೇರ್ಪಡೆ ಆಗಿದ್ರು ಅದನ್ನ ಡಿಲೀಟ್ ಆಗ್ತೀವಿ. ಡಿಲೀಟ್ ಆಗ್ಬಿಟ್ಟು ಮತ್ತೆ ಡಿಲೀಟ್ ಆಗಿ ಬಂದ ತಕ್ಷಣ 4 ಜನದ ಹೆಸರು ನಮ್ಮ ಆಫೀಸ್ಗೆ ಒಂದು ವೆಬ್ಸೈಟ್ ಕೊಟ್ಟಿ. ಏನು ಕೊಟ್ಟಿದ್ರಿ? ನನ್ನ ಅಕೌಂಟ್ ನಂಬರ್ ಚೇಂಜ್ ಆಗಿ ನೇಮ್ ಸರ್ವೆ ನಂಬರು, ನೇಮ್ ಆಧಾರ್ ನಂಬರು, ಅಕೌಂಟ್ ನಂಬರ್ ಚೇಂಜ್ ಆಗಿ ಇದು ಹೋಯ್ತದ ಅಮೌಂಟ್. ರಮೇಶ, ನನ್ನ ಹೆಸರು ರಮೇಶ, ಅವ್ರ ಹೆಸರು ರಮೇಶ. ಅಕೌಂಟ್ ನಂಬರ್ ಒಂದು ನಂಬರ್ ಹೆಚ್ಚು ಕಡಿಮೆ ಆಗಿ ಅವ್ರು ಹೋಯ್ತಾರೆ. ಅಕೌಂಟ್ ನಂಬರ್ ಚೇಂಜ್ ಆಗಿ ಸರ್, ಅಕೌಂಟ್ ನಂಬರ್ ಚೇಂಜ್ ಆಗೈತೆ. ಅಕೌಂಟ್ ನಂಬರ್ ಚೇಂಜ್ ಅಂದ್ರೆ ನೀವು ಒಂದು ಕೆಲಸ ಮಾಡಿ, ನೀವು ನನಗೆ ನಿಮ್ದು ಮಾಹಿತಿ ಕಳಿಸಿ, ನನಗೆ ಫೋನ್ ನಂಬರ್ ತಗೊಂಡು ನನಗೆ ವಾಟ್ಸ್ಆಪ್ ಮಾಡಿ ಕೇಳಿ. ನಿಮ್ಮ ಆಫೀಸಿಗೆ ಕೊಟ್ಟಿದ್ದೀನಿ. ಅಲ್ಲ, ಅದು ಏನಾಗಿರುತ್ತೆ ಅಂತಂದ್ರೆ ಅಕೌಂಟ್ ನಂಬರ್ ನಾವು ಚೇಂಜ್ ಮಾಡಕ್ ಬರಲ್ಲ. ನೀವು ಹಿಂದೆ FID ಮಾಡ್ಬೇಕಾದ್ರೆ ಏನ್ ಅಕೌಂಟ್ ನಂಬರ್ ಫೀಡ್ ಆಗಿರುತ್ತೆ ಅದನ್ನೇ ಅಮೌಂಟ್ ಮತ್ತೆ ಮಿಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಮಧ್ಯದಲ್ಲಿ ಯಾರು ಅಕೌಂಟ್ ನಂಬರ್ ಚೇಂಜ್ ಮಾಡೋದಿಲ್ಲ. ಅದನ್ನ ಚೆಕ್ ಮಾಡಿ ಏನಾಗಿದೆ ಅಂತ. ಈಗ ಒಂದ್ಸಲ ಬರಕ್ ಸ್ಟಾರ್ಟ್ ಆದ್ರೆ ಇಲ್ಲ ಅಕೌಂಟ್ ನಂಬರ್ ಯಾರು ಚೇಂಜ್ ಮಾಡ್ಬೇಕು ಅಲ್ವಾ? ಇಲ್ಲಾಂದ್ರೆ ಅದು ಆಟೋಮೆಟಿಕ್ ಆಗಿ ಅದೇ ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ.
ಎಲ್ಲಿ ಚೇಂಜ್ ಆಗಿದೆ ಕೆಲವೊಂದು ಕಂಪ್ಲೇಂಟ್ ಬಂದಿದ್ದು ಎಲ್ಲಿ ಗೊತ್ತಾ, FID-ನ ಡೈರಿನಲ್ಲಿ ಮಾಡಿದ್ದಾರೆ, ವೆಟರ್ನರಿನಲ್ಲಿ ಹಾಲಾಗ್ತಿರಲ್ಲ, ಅಲ್ಲಿ ಮಾಡಿದಾಗ ವ್ಯತ್ಯಾಸ ಆಗಿದೆ. ವ್ಯತ್ಯಾಸ ಆದಂತ ಸಂದರ್ಭದಲ್ಲಿ ಅಲ್ಲಿ ಏನಾಗಿದೆ, ಲ್ಯಾಂಡೇ ಅಡಿಷನ್ ಆಗಿಲ್ಲ, ವಿತೌಟ್ ಲ್ಯಾಂಡ್ ಅಂತ ಮಾಡ್ಬಿಟ್ಟು FID ಕ್ರಿಯೇಟ್ ಮಾಡಿದ್ದಾರೆ, ಅಲ್ಲಿ ಅಕೌಂಟ್ ನಂಬರ್ ಹಾಕಿದ್ದಾರೆ. ಆಮೇಲೆ ಅವರು FID-ಗೆ ಲ್ಯಾಂಡ್ ಸೇರ್ಸಕ್ ಬಂದಾಗ ಬ್ಯಾಂಕ್ ಪಾಸ್ಬುಕ್ ಕೊಟ್ಟರಲ್ಲ, ಅದಕ್ಕೂ ಟ್ಯಾಲಿ ಮಾಡಿ ನೋಡಿದಾಗ ಬ್ಯಾಂಕ್ ಪಾಸ್ಬುಕ್ ವ್ಯತ್ಯಾಸ ಇತ್ತು. ಕೇಳ್ದಕ್ಕೆ ಇದು ಗೊತ್ತಿಲ್ಲ ನಮ್ಗೆ ಅಂತಂದ್ರು. ನಾವು ಅದೆಲ್ಲ ಆಗಿದೆ ಅಂತ ಪರಿಶೀಲನೆ ಮಾಡಿದಾಗ ಡೈರಿಯಿಂದ ಆಗಿತ್ತು. ಕೊನೆಗೆ ನಾವು ಕೇಳಿದಾಗ ಅವರೇ ಪಾರ್ಟಿ ಏನು ಬಂದ್ರು, ನಮ್ಮ ಮಗ ನೋಡ್ಕೊಂಡ್ರೆ ನಮ್ಮ ಮಗನ ಅಕೌಂಟ್ ನಂಬರ್ ಕೊಟ್ಬಿಟ್ಟಿರ್ಬೇಕು ಇಲ್ಲೋ ಅಂತೇಳಿ ಇದಂತ ಅಂತವ್ರು ನಾವು ಕೇಳ್ಕೊಂಡ್ರೆ ಸರ್ಚ್ ಮಾಡಿ ಅದನ್ನ ಕ್ಲಿಯರ್ ಮಾಡ್ತಾ ಇದೀವಿ ನಾವು. ಅದು ಎಲ್ಲಾಗಿದೆ ಅದನ್ನ ಹುಡುಕ್ಬೇಕು ಮೊದಲು, ಯಾತಕ್ಕೆ ಅಕೌಂಟ್ ನಂಬರ್ ಚೇಂಜ್ ಆಯ್ತು. ಯಾಕಂದ್ರೆ ಮಧ್ಯದಲ್ಲಿ ಯಾರು ಮಾಡಕ್ ಅವಕಾಶ ಇಲ್ಲ. ನಿಮ್ಮ ಅಕೌಂಟ್ ನಂಬರ್ ನನಗೆ ಗೊತ್ತಿರೋಲ್ಲ, ಇಲ್ಲ ಅವ್ರ ಪಕ್ಕದ ಅಕೌಂಟ್ ಹಾಕ್ಬೇಕಂದ್ರೆ ಅವ್ರ ಅಕೌಂಟ್ ನನಗೆ ಗೊತ್ತಿರಲ್ಲ, ಅಲ್ಲೇ ಏನೋ ವ್ಯತ್ಯಾಸ ಆಗಿರುತ್ತೆ. ಅದನ್ನ ಎಲ್ಲಾಗಿದೆ ಅಂತ ಪರಿಶೀಲನೆ ಮಾಡ್ಬೇಕು. ನಿಮ್ದು ಡೀಟೇಲ್ಸ್ ನನಗೆ ಕಳಿಸಿ ನಾನು ಚೆಕ್ ಮಾಡಿಸ್ತೀನಿ. ಇಷ್ಟು ಪ್ರಾಬ್ಲಮ್ ಇದೆ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಬಂದ ಮೇಲೆ ಮಿಸ್ಟೇಕ್ ಆಗಕ್ಕೆ ಸಾಧ್ಯನೇ ಇಲ್ಲ. ಕೊಡಿ, ಅದನ್ನ ಚೆಕ್ ಮಾಡಿ. ಅಲ್ಲ, ವಾಟ್ಸ್ಆಪ್ ಮಾಡಿ ಸಾಕು, ನೀವು ಅಲ್ಲಿಗೆ ಬರಬೇಕು ಅಂತೇನಿಲ್ಲ. ಯಾರ ಹೆಸರಿತ್ತು ನಾನು ಚೆಕ್ ಮಾಡಿಸ್ತೀನಿ. ರಮೇಶ್ ಅನ್ನೋ ಹೆಸರಲ್ಲಿ ಅಕೌಂಟ್ ಚೇಂಜ್ ಆಗಿದೆ ಅಂತ ಕೊಟ್ಟಿದ್ರಾ? ಚೆಕ್ ಮಾಡಿಸ್ತೀನಿ. ನಾಳೆ ರಜೆ ಇದೆ, ಸೋಮವಾರ ಚೆಕ್ ಮಾಡಿಸ್ತೀನಿ ಬಿಡಿ. ಇವತ್ತೆಲ್ಲ VC ಟ್ರೈನಿಂಗ್ ಅಲ್ಲಿ ಇದ್ದಾರೆ, ಅವ್ರನ್ನ ಚೆಕ್ ಮಾಡಿಸ್ತೀನಿ. ಈ ವಿಷಯಗಳಿದ್ದಾಗ ಅಟ್ಲೀಸ್ಟ್ ನಾನು ನಮ್ಮ ಆಫೀಸ್ ಫೋನ್ ನಂಬರ್ ಬೋರ್ಡಲ್ಲೆಲ್ಲ ಹಾಕಿದ್ದೀನಿ ನಾನು. ಅಲ್ಲ, ನೀವು ಒಂದು ಫೋನ್ ಮಾಡಿ ಹೇಳಿದ್ರೆ ಇನ್ನು ದಿನ ಎಲ್ಲೋ ಅವಶ್ಯಕತೆ ಇಲ್ವಲ್ಲ. ನಾ ಫೋನ್ ನಂಬರ್ ಹಾಕಿ ಉದ್ದೇಶ ಏನಂದ್ರೆ, ನಾನು 2 ಹೋಟೆಲ್ ಇನ್ಚಾರ್ಜ್ ಇರ್ತೀನಿ. ನೀವು ಆಫೀಸ್ ಬಂದಾಗ ನಾನು ಸಿಗದೇ ಇರ್ಬೋದು, ನಾನು ಅಲ್ಲೆಲ್ಲ ಇರ್ಬೋದು, ಅಥವಾ ಇರ್ಬೋದು. ಅಟ್ಲೀಸ್ಟ್ ಫೋನ್ ಮಾಡಿದ್ರೆ ನಾನು ಅಟೆಂಡ್ ಮಾಡೋದು ಸುಲಭ ಆಗುತ್ತೆ ಅಂತ ಹೇಳಿ ಎಲ್ಲ ಕಡೆ ಫೋನ್ ನಂಬರ್ ಹಾಕ್ಸಿರ್ತೀನಿ ನಾನು. ಆ ಕಾರಣಕ್ಕೋಸ್ಕರ, ಯಾಕಂದ್ರೆ ಸಾಮಾನ್ಯವಾಗಿ ಫೋನ್ ನಂಬರ್ ಎಲ್ಲೂ ಡಿಸ್ಟರ್ಬ್ ಮಾಡೋದಿಲ್ಲ ಯಾರನ್ನ. ಯಾಕಂದ್ರೆ ಪ್ರತಿ ಸಲ ಫೋನ್ ಮಾಡ್ತಾ ಇರ್ತಾರೆ, ಹಂಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ. ಬಟ್ ನಾನು ಆಗಲ್ಲ, ಎಲ್ಲ ಕಡೆ ಹಾಕ್ಸಿದ್ದೀನಿ ನಾನು. ಯಾಕಂದ್ರೆ 2 ಕಡೆ ಇರೋದ್ರಿಂದ ನೀವು ಬರೋ ಟೈಮ್ ನಾನು ಸಿಗ್ಲಿಲ್ಲ ಅಂದ್ರೆ ನೀವು ಬಂದು ಹುಡುಕೊಂಡು ಹೋದಂಗೆ ಆಗುತ್ತಿಲ್ಲ. ಅದಕ್ಕೆ ಫೋನ್ ಮಾಡ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ ನಾನು. ಅಲ್ಲ, ಫೋನ್ ಯಾವುದೇ ಕಾರಣಕ್ಕೂ ನಾನು ಮಿಸ್ಡ್ ಕಾಲ್ ಇದ್ರು ರಿಟರ್ನ್ ಮಾಡ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಫೋನ್ ಯಾರನ್ನೂ ಇದು ಮಾಡೋದಿಲ್ಲ. ಆ ಕಾರಣಕ್ಕೋಸ್ಕರ ಇನ್ನೇನಾದ್ರು ಇದ್ರೆ ಕೇಳ್ಬೋದು ಪ್ರಶ್ನೆಗಳನ್ನ. ಚಾಪ್ ಕಟ್ಟರ್ ನಾನು ಹೇಳಿದ ಈಗ ರೇಟ್ ಕಡಿಮೆ ಆಗುತ್ತೆ. 2 HP 18,000 19,000 ಇತ್ತು, ಇಲ್ಲಿ ಹಳೆ ರೇಟು. ಈಗ ಮತ್ತೆ GST ಕಡಿಮೆ ಆಗಿರೋದ್ರಿಂದ ರೇಟ್ ಕಡಿಮೆ ಆಗುತ್ತೆ ಅನ್ಸುತ್ತೆ. ಅದಿನ್ನೂ ಬಿಟ್ಟಿಲ್ಲ ಆನ್ಲೈನ್ಗೆ, ಡಿಸ್ಪ್ಲೇ ಆಗಬೇಕು. ಯಾಕಂದ್ರೆ GST ಕಡಿಮೆ ಆಗಿದೆ, ಎಲ್ಲ ರೇಟ್ ಕಡಿಮೆ ಆಗಿದೆ. 2-3,000 ಕಡಿಮೆ ಆಗ್ಬೋದು. ಯಾಕಂದ್ರೆ ಇದಕ್ಕಿಂತ ಸ್ಪ್ರಿಂಕ್ಲರ್ ಪೈಪ್ಗೆ ಆಗಿದೆ 1,000 ಕಡಿಮೆ ಆಗಿದೆ. ಹಂಗಾಗಿ ಅದು ಆಗ್ಬೋದು. ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ನಮ್ಮ ಇಲಾಖೆ ಫ್ರೀ ಯಾವಾಗಲೂ ಕೊಟ್ಟಿಲ್ಲ, ಸಬ್ಸಿಡಿನಲ್ಲಿ ಕೊಡ್ತಾ ಇದ್ದೇವೆ ಹೊರತು ಫ್ರೀ ಯಾವಾಗಲೂ ಕೊಟ್ಟಿಲ್ಲ. ಸ್ಕೀಮ್ ಇದ್ದಂಗೆ ಅದು. ಈಗ ಸ್ಕೀಮ್ ಇಲ್ಲ, ಆ ಪ್ರಾರಂಭದಲ್ಲಿ ಬರ್ತಲ್ಲ ಸ್ಕೀಮು, ಅದು ಒಬ್ಬ ವ್ಯಕ್ತಿಗೆ 1 ಲಕ್ಷದ ತೊಟ್ಟಿ ಕಟ್ಟಬೇಕು, ಚಾಪ್ ಕಟ್ಟರು, ಹಸು ಅಂತೇಳಿ ಎಲ್ಲ ಪ್ಯಾಕೇಜ್ ಬರ್ತಿದೆ. ಈಗ ಆ ಸ್ಕೀಮ್ ಇಲ್ಲ ಅದು. ಈಗ ಅದಾದ್ಮೇಲೆ ಮತ್ತೆ ಅದನ್ನ ಮಾಡಿಫೈ ಮಾಡೋದು ಅದೇ ಸ್ಕೀಮ್ನ. ಬರೀ ಚಾಪ್ ಕಟ್ಟರು, ಆ ಚಾಪ್ ಕಟ್ಟಬೇಕಾದ್ರೆ ಹಸು ಇರ್ಬೇಕು ಮಾತ್ರ, ಮತ್ತೆ ಅದಕ್ಕೆ ಇನ್ಸೂರೆನ್ಸ್ ಮಾಡಿಸಿರ್ಬೇಕು, ಅವ್ರಿಗೆ ಬೇಸಾಯ ಮಾಡ್ತಾ ಇರ್ಬೇಕು, ಕಂಡೀಷನ್ ಆಗಿ ಬರೀ ಚಾಪ್ ಕಟ್ಟರು ಕೊಟ್ಟರು. ಈ ಸಲ ಅದು ಇಲ್ಲ, ಇನ್ನೂ ಇದಾಗಿಲ್ಲ. ಬರೀ ಚಾಪ್ ಕಟ್ಟರು ಬಂತು, ಇನ್ನೇನು ಬರಲಿಲ್ಲ. ಬರೀ ಚಾಪ್ ಕಟ್ಟರು ಬಂತು. ಅದೇ ಫಸ್ಟ್ ಬಂದ ಸ್ಕೀಮು ಅದು ಯಾರಿಗೂ ಸಿಗ್ಲಿಲ್ಲ, ಅವ್ರು ಮಾತ್ರ ಸಿಗ್ತು. ಅವಾಗ ಸಿಗ್ಲಿಲ್ಲ, ಬಂತಲ್ಲ SC ಬಿಲ್ 4 ಜನ ಸಿಗ್ಲಿಲ್ಲ, ನಮ್ಗೆ ವೇಸ್ಟ್ ಆಯ್ತು. ಯಾಕಂದ್ರೆ ಅವ್ರ ವರ್ಷ ಅವ್ರದ್ದು ಎಷ್ಟೆಲ್ಲ ಹುಡುಕಿ ಕೊಟ್ಟಂಗಾಯ್ತು ನಾವು. ಅವ್ರದ್ದು ಎಕ್ಸ್ಪೆಕ್ಟೇಷನ್ ಅಲ್ಲ, 3 ಜನ ಇದ್ರಲ್ಲಿ 9 ಜನ ಇಲ್ಲ, 2 ಜನ ಇದ್ರು. ಒಬ್ರು ಎಲ್ಲ ತಕ್ಕಲ್ಲಿ ಹಾಕಿದ್ರು, ಇನ್ನೊಬ್ರು ರಾಗಿ ಬಿತ್ತಲ್ಲಿ 4 ಜನ ಸಿಕ್ಕಿದ್ದು ಅಂತ ರಾಗಿ ಬಿತ್ತಲ್ಲಿ. ಕ್ಯಾಂಡಿಡೇಟ್ ಇದ್ದಾರೆ, ದಾಖಲಾತಿ ಆದೇಶ ಇರಲಿಲ್ಲ. ಆ ಕಾರಣದಿಂದ ಕೊಡ್ಲಿಕ್ಕೆ ಆಗಲಿಲ್ಲ. ನಮ್ಮಲ್ಲಿ ಏನಂದ್ರೆ ಏನೇ ತಗೋಬೇಕು ಅಂದ್ರೆ ದಾಖಲಾತಿ ದುಡ್ಡು ಆನ್ಲೈನ್ ಆಗಿರೋದು. ಯಾವುದು
ಈಗ ಅದೇ ಈಗ 18 19 ಸಾವಿರ ಇತ್ತು ಹಳೆ ರೇಟಲ್ಲಿ, ಈಗ ಇನ್ನೊಂದು ಕಡಿಮೆ ಆಗೋದು 2,000 ಅದು ಗೊತ್ತಿಲ್ಲ. ಬರುತ್ತೆ ಈ ವಾರ ಬರುತ್ತೆ, ಬರ್ಬೋದು. ಅಲ್ಲಿವರೆಗೂ ನಾವು ಹೇಳಕ್ಕಾಗಲ್ಲ ಎಷ್ಟು ಕಡಿಮೆ ಆಗುತ್ತೆ ಅಂತ, ಯಾಕಂದ್ರೆ ಹೊಸದಾಗಿ ಆರ್ಥಿಕ ಅವೆಲ್ಲ ಬದಲಾಗ್ತಾ ಇರ್ತದಲ್ಲ, ಬಂದಾಗ ನೇರವಾಗಿ ಅದೇನು ಅಂದ್ರೆ ಮುಚ್ಚುಮರೆ ಇಲ್ಲ. ನೀವು ದಾಖಲಾತಿ ತಂದು ಕೊಟ್ರೆ ಇಂಥ ಮಾಡಲು ಇಷ್ಟು ಹೆಚ್ಚು ಅಂತ ಆನ್ಲೈನ್ ಹೊಡೆದ ತಕ್ಷಣ ಪೂರ್ಣ ಕಳ್ಸ್ಬಿಡುತ್ತೆ. ಇದು ಪೂರ್ಣ ದರ ಇಷ್ಟು, ಸರ್ಕಾರಿ ಸಹಾಯಧನ ಇಷ್ಟು, ರೈತರ ಒಂದಿಗೆ ಇಷ್ಟು ಕಟ್ಟಬೇಕು ಅಂತ ಬರುತ್ತೆ. ಆ ರೈತರ ಒಂದಿಗೆ ಕಟ್ಟಬೇಕಾದ್ರೆ ನೀವು ಪ್ರಿಂಟೇ ತೆಗೆದು ಕೊಡ್ತೀವಲ್ಲಿ, ಅದನ್ನ ತಗೊಂಡೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇಂದಾನೆ ಕಂಪ್ನಿಯವರಿಗೆ ಅಡ್ಜಸ್ಟ್ ಮಾಡೋದು. ಹಾಗಾಗಿ ಮಧ್ಯದಲ್ಲಿ ಅದೇನು ಡಿ.ಡಿ ತೆಗಿಬೇಕು, ದುಡ್ಡು ಕೊಡ್ಬೇಕು ಅಂದ್ರೆ ಪ್ರಶ್ನೆ ಇಲ್ಲ. ನಿಮ್ಮ ಅಕೌಂಟ್ ಇಂದಾನೆ ಅಡ್ಜಸ್ಟ್ ಮಾಡ್ತೀರಿ. ಅಡ್ಜಸ್ಟ್ ಮಾಡಿದ ಒಂದು ವಾರದಲ್ಲಿ ಅವರು ಸಪ್ಲೈ ಕೊಡ್ತಾ ಇದ್ದಾರೆ. ನೀವು ಯಾವುದೇ ಕಂಪ್ನಿ ಮಾಡ್ಬೋದು, ಇಂಥದ್ದೇ ಕಂಪ್ನಿ ಅಂತಿಲ್ಲ, ನಿಮ್ಮ ಚಾಯ್ಸ್ ಅದು. ಅಲ್ಲಿ ಏನು ಸರ್ಕಾರದ ಜೊತೆ ಒಡಂಬಡಿಕೆ ಆಗಿರ್ತದೆ ಆ ಕಂಪ್ನಿಗಳಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ತಾರೆ. ಇನ್ನೇನು ಪ್ರಶ್ನೆಗಳಿಲ್ಲ ಅಂತಂದ್ರೆ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಯಾರಿಗೂ ಬಂದಿರ್ತಾರೆ ಮಾತಾಡಿ. ಎಲ್ರಿಗೂ ನಮಸ್ಕಾರ. 2024-25 ಸಾಲಿನ ನರೇಗಾ ಯೋಜನೆ, 15ನೇ ಹಣಕಾಸು ಮತ್ತು ರಾಜ್ಯ ಯೋಜನಾ ಕಾರ್ಯಕ್ರಮಗಳ ಬಗ್ಗೆ ಏನೇನಾಗಿದೆ ಏಪ್ರಿಲ್ 1ರಿಂದ ಮಾರ್ಚ್ 31 2025 ಮಾರ್ಚ್ 2021 ಅಲ್ಲಿವರೆಗೆ ಏನು ಆಡಿಟ್ ಆಗಿದೆ ಕಳೆದ 16ನೇ ತಾರೀಕಿಂದ ಇಡೀ ನಿಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಅನುಷ್ಠಾನ ಆಗಿರುವ ಕಾರ್ಯಕ್ರಮಗಳ ಬಗ್ಗೆ ಸ್ಪಾಟ್ ವೆರಿಫಿಕೇಶನ್ ಮಾಡಿ ರಿಪೋರ್ಟನ್ನ ತಮ್ಮ ಮುಂದೆ ಮಂಡಿಸಿದ್ದಾರೆ. ಇದ್ರ ಬಗ್ಗೆ ಏನು ಆಕ್ಷೇಪಣೆ ಇಲ್ಲ ಅಂತ ಅನ್ಕೊಂಡಿದ್ದೀವಿ. ಮುಂದೆ ಹೇಳಿದರೆ ಅದನ್ನ ನೋಟ್ ಮಾಡಬೇಕಾದ್ರೆ ಸಾಲಕ್ಕೆ ಕೃಷಿ ಇಲಾಖೆಯಿಂದಲೂ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಸಾಕಷ್ಟು ವಿವರಗಳನ್ನ ತಿಳಿಸ್ಕೊಂಡಿದ್ದಾರೆ. ರೈತರ ಕುಟುಂಬಗಳು ಹೆಚ್ಚಿಗೆ ಇರೋದ್ರಿಂದ ಏನು ಸವಲತ್ತು ಬೇಕೋ ಅವನ್ನ ಬೇರೆ ಸಮಯದಲ್ಲಿ ಭೇಟಿ ಮಾಡಿ ಇಲಾಖೆಯಿಂದ ಬರ್ತಕ್ಕಂಥ ಅನುಕೂಲಗಳನ್ನ ನಾವು ಪಡ್ಕೊಳ್ತಾ ನಮ್ಮಲ್ಲಿ ಮನವಿ ಮಾಡಬೇಕಾದ್ರೆ ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಇನ್ನೇನಾದರೂ ಆಕ್ಷೇಪಣೆ ಇದೆಯಾ? ಏನೂ ಇಲ್ಲ ಅಂತಂದ್ರೆ ಎಲ್ಲವೂ ಶಾಂತವಾಗಿ ನಡೆದಿದೆ. ಮುಂದಿನ ಕಾರ್ಯಕ್ರಮಗಳನ್ನ PDO ಮತ್ತೆ ನಮ್ಮ ಆಡಿಟ್ ಆಫೀಸರ್ಗಳು ಕೂತ್ಕೊಂಡು ವರದಿ ಸಲ್ಲಿಸೋದು ಅವೆಲ್ಲ ಮಾಡ್ತಾರೆ. ಇವತ್ತಿಗೆ ಈಗ ಇನ್ನೇನು ಕೇಳೋಂಥದ್ದು ಏನಿಲ್ಲ ಅಂತ ಅಂದ್ರೆ ನಿಮ್ಮ ಕಡೆ ಉದ್ಯೋಗ ಖಾತ್ರಿ ಬಗ್ಗೆ ಯಾರಿಗೇನು ಆಕ್ಷೇಪಣೆ ಇಲ್ಲವ? ಪಪ್ಪಾಯಿ ತೊಡೋಕೆ ಡ್ರೈನೇಜ್ ನೋಡಿದಾರೆ ಮೇಡಮ್, ಅನ್ಸರ್ ಬಿಟ್ಟಿದ್ದಾರೆ ನೋಡ್ಕೊ ಬಂದ್ರೆ ಮೇಡಮ್. ಮುಚ್ಚಿಲ್ಲ ಮೇಡಮ್, ಅನ್ಸರ್ ಬಿಟ್ಟಿದ್ದಾರೆ ಸರ್. ಸಾಲ ನೋಡ್ದ ಸಾಲ ಕೊಡ್ತೀನಿ ಮುಚ್ಚಿಲ್ಲ ಮೇಡಮ್. 6 ವರ್ಷ ಇನ್ನೂ 2 ಜನ ಅಂತ ಮಾಡಿದೀವಿ ಮೇಡಮ್. 2 ಮಾಡಿದೀವಿ ಮೇಡಮ್. 2 ಜನ ಮಾಡಿದ್ರಲ್ಲಿ ಎಲ್ಲೂ ಮುಚ್ಚಿಲ್ಲ. ಪಪ್ಪಾಯಿ ನೋಡೋದಲ್ಲ ಸರ್, ಜಮೀನು ಕೊಡ್ತೀನಿ ಒಟ್ಟಿಗೆ ನಿರ್ಮಾಣ ಆಗಿತ್ತು ಆ ಜಾಗದ ಮೇಲೆ ಕರ್ಕೊಂಡೋಗಿಲ್ಲ ತೋರಿಸಿಲ್ಲ. ಕರೆಕ್ಟಾಗಿ ಲೊಕೇಶನ್ ಅಲ್ಲಿಗೆ ತಗೊಂಡು ತಿಳಿಸುತ್ತೆ. ಹಾಗಾಗಿ ಸಮಸ್ಯೆ ಇದ್ರೆ ಅದು ಸರ್ ಮಾಡಿ. ಸಮಸ್ಯೆ ಇದೆಯಾ ಸಮಸ್ಯೆ ಇಲ್ಲ ಅಂದ್ರೆ ಆಗ್ಬೇಕು ಅಲ್ಲ, ಅದು ಸಮಸ್ಯೆ ರೈಸ್ ಮಾಡೋದು ಮತ್ತೆ ಸಮಸ್ಯೆ ಮುಂದೆ ಉದ್ಭವ ಆಗ್ತದೆ. ಅದಕ್ಕೆ ಅವ್ರು ಕೇಳ್ತಾ ಇರೋದು, ಯಾಕಂದ್ರೆ ರಿಕವರಿಗೆ ಹಾಕ್ಬಿಡ್ತಾರೆ ಮತ್ತೆ ಅದು. ಆ ಕಾರಣಕ್ಕೆ ಅಲ್ಲಿ ಕಂಟಕ ಬಂದು ಏನಾಗುತ್ತೆ ಅಂದ್ರೆ ಒಂದು ಆಪ್ಷನ್ ಏನಿದೆ ಅಂತಂದ್ರೆ 2-3 ವರ್ಷ ಆದ್ರೆ ಮಳೆ ನೀರಿಗೆ ಗುಂಡಿಗೆ ತುಂಬಿಡ್ತದೆ. ಆ ಕಾರಣಕ್ಕೆ ಕಾಣುತ್ತೆ. ಬಟ್ ಅಲ್ಲ ಈ ಜನರಲ್ ಆಗಿ ಹೇಳಿದ್ದು ಅದು 23 ಸರ್. ಈಗ 1 ವರ್ಷದ ಒಳಗಡೆ ಆಗಿರೋ ಕೆಲಸ 23 ಆಗಿದೆ ಸರ್. 23 ಆಗಿದೆ ಸರ್.
ಸರ್ ಅಲ್ಲ ಸರ್ ಬೇಕಾದ್ರೆ ಅದನ್ನ ಸರಿ ಮಾಡ್ಸಿದ್ರೆ ಅವ್ರು ಮಾಡಿಸ್ತೀವಿ ಮಾಡಿಸ್ಬಿಟ್ಟು ಅದಕ್ಕಲ್ಲ ಮಾಡಿಸ್ಬಿಟ್ಟು ಅನುಕೂಲ ವರದಿ ಮೇಲೆ ಅದನ್ನ ರಿಪೋರ್ಟ್ ಕೊಡಿ ಅಲ್ಲಿಗೆ ಕ್ಲಿಯರ್ ಮಾಡ್ತಾರೆ ಅದೇ ಈಗ ಗದ್ದೆನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಸರ್ಕಸ್ ಅಲ್ವಾ ಇರಬಹುದು ಕಿತ್ತಾಕ್ಬೋದು ಇನ್ನೊಂದ್ ಕಡೆ ಪಕ್ಕಕ್ಕೆ ಹಾಕ್ಬೋದು ಅದು ಸ್ವಲ್ಪ ಹಂಚಿ ಬಿಟ್ಟಿದ್ದಾರೆ ಅವ್ರು ಏನ್ ಮಾಡಿದ್ರು ಮಣ್ಣ ತಗ್ಗಿ ಹಂಚಿ ಹಾಕ್ಬಿಟ್ಟಿದ್ದಾರೆ ಪಪ್ಪಾಯಿ ನೀರು ತುಂಬತ್ತಲ್ಲ ಯಾವ ಸ್ಪಾಟಲ್ಲಿ ಇರ್ಬೇಕಾಗಿತ್ತು ಏನಿರ್ಬೇಕಾಗಿತ್ತು ಅದನ್ನ ಮಾಡಿಬಿಟ್ಟು ಅಲ್ಲಿಗೆ ಕ್ಲಿಯರ್ ಆಗುತ್ತೆ ಬೆಳಿಗ್ಗೆಯಿಂದ ಅಂದ್ರೆ ಒಂದು 11:30 ಇಲ್ಲಿವರೆಗೆ ನಾನು ಕೂಡ ಸಾವಧಾನ ಕೂತು ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಒಂದು ವರದಿಯನ್ನ ಕೇಳಿದ್ರಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಏನು ಇಲ್ಲ ಅಂತಂದ್ರೆ ಇಲ್ಲಿಗೆ ಈ ಸಾಮಾಜಿಕ ಲೆಕ್ಕ ಪರಿಶೋಧನಾ ಈ ಗ್ರಾಮ ಸಭೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾರೆ ಮುಗಿಸ್ಬೋದಲ್ಲ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಅಧ್ಯಕ್ಷತೆ ವಹಿಸಿ ಸಭೆಗೆ ಯಶಸ್ವಿಗೊಳಿಸಿರುವ ನಮ್ಮ ಡಿಎಸ್ ಸರ್ ಸುಧಾರಪ್ಪ ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ನಮ್ಮ ತಾಲೂಕು ಕೋಆರ್ಡಿನೇಟರ್ಗೆ ಮೇಡಮ್ಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಮತ್ತೆ ಇದೇ ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೃಷಿ ಇಲಾಖೆ ಅಧಿಕಾರಿಗಳಿದ್ದಾರೆ. ಅವರು ಕೂಡ ನಮ್ಮ ಗ್ರಾಮ ಪಂಚಾಯತಿ ಅವರು ಕೂಡ ನಮ್ಮ ಎಲ್ಲ ಸದಸ್ಯರು ಕೂಡ ಇದ್ದಾರೆ. ಮತ್ತೆ ನಮ್ಮ ಗ್ರಾಮ ಸಂಪರ್ಕ ವ್ಯಕ್ತಿಗಳು ಕೂಡ ವಂದನೆ ಅರ್ಪಿಸುತ್ತಿದ್ದೇನೆ. ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಅಂಗನವಾಡಿಯರು ಆಶಾ ಕಾರ್ಯಕರ್ತರು ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಕೂಡ ಸಭೆಯನ್ನು ಮುಕ್ತಾಯ ಮಾಡಿದ್ದಾರೆ.